ಸೂಪರ್, ಥ್ಯಾಂಕ್ ಯು. ಯಾರ ಜೊತೆ ಮಾತಾಡ್ತಿದ್ದೀನಿ ಅನ್ಕೊಂಡ್ರೆ ನಾನು ದಾಶರಥಿ ಚಿಟ್ ಫಂಡ್ಸ್ ಅವ್ರ ಜೊತೆ ಮಾತಾಡ್ತಿದ್ದೆ. ಏನಪ್ಪ ವಿಷಯ ಅಂತಂದರೆ, ನಾನು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಿದ್ದೆ. ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ, ಚೆಕ್ ಸೆಕ್ಯೂರಿಟಿ ಇಲ್ಲದೆ, ಕೇವಲ 35 ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ಟರು. ಎಷ್ಟು ಸುಲಭ ಅಲ್ವಾ? ನೀವು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಬೇಕಾ? ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ ಫಂಡ್ಸ್ಗೆ. ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 14ನೇ ತಾರೀಕು ಮಾರ್ಚ್ 2026 ಸೋಮವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರ, ಉತ್ತರಾಯಣೆ, ಶಿಶಿರ ಋತು, ಫಾಲ್ಗುಣ ಮಾಸೆ, ಕೃಷ್ಣ ಪಕ್ಷದ ದ್ವಾದಶಿ ತಿಥಿ, ಧನಿಷ್ಠಾ ನಕ್ಷತ್ರ, ಶಿವಯೋಗ, ತೈತುಲ ಕರಣ. ಇವತ್ತಿನ ಪಂಚಾಂಗ ಫಲ ವಿಶೇಷವಾಗಿ ಸೋಮ ಪ್ರದೋಷ, ಕದಲಿಕೆಗಳು, ಕೆಂಡಗಳು. ಗಮನಿಸಿ ನೋಡಿ, ಉತ್ತರ ಕೊರಿಯಾ ಒಂದು ವಾರ್ನಿಂಗ್ ಮಾಡಿದ್ದಾರೆ, ಇರಾನ್ಗೆ ನಾನು ಸಪೋರ್ಟ್ ಮಾಡ್ತೇನೆ ಅಂತ. ಪುಟಿನ್ ಒಂದ್ ಕಡೆ ಸಪೋರ್ಟ್ ಮಾಡ್ತೀನಿ ಅಂತ. ಇಲ್ಲಿಗೆ ಬಂದು ನಿಲ್ಲಿಸುತ್ತಿದೆ. ನಾ ಹೇಳಿದಾಗೆ ಈ 21ಕ್ಕೊಂದು ಕದಲಿಕೆ, ವಿಶೇಷವಾಗಿ ಅಶ್ವಿನಿ ನಕ್ಷತ್ರ ಭಾವ ಪೂರ್ಣವಾಗಿ. ಅದರ ಜೊತೆಯಲ್ಲಿ 3ನೇ ತಾರೀಕು ಏಪ್ರಿಲ್ ಆ ಕುಜ ಬಂದು ಕುಂಭದಿಂದ ಮೀನಕ್ಕೆ. ಒಳ್ಳೆ ಮನೆಯೇ, ಆದ್ರೆ ಶನಿ ಜೊತೆ ಸೇರ್ತಾರೆ. ಅಗ್ನಿಗುಂಡ, ಅಗ್ನಿ ಜ್ವಾಲೆ ಆಗುತ್ತೆ ಅಂತ ಹೇಳ್ತಾರೆ. ಶನಿ, ರಾಹು, ಕುಜ, ಸೂರ್ಯ, ಅದ್ರಲ್ಲಿ ಬೇರೆ ಆ ಬುಧನ ಭಾವ ರಾಹು ಜೊತೆ ಸೇರಿದಾಗ ದಿಢೀರ್ ದುಡ್ಡು, ಷೇರು ಮಾರುಕಟ್ಟೆ, ಅಲ್ಲೊಂದು ಅಲ್ಲೋಲ ಕಲ್ಲೋಲ. ಅಲ್ಲಿ ನೋಡಿ, ಆಲ್ರೆಡಿ ಗ್ಯಾಸ್ಗೆ ಹಾಹಾಕಾರ, CNGಗೆ ಹಾಹಾಕಾರ, ಟ್ರಾನ್ಸ್ಪೋರ್ಟ್ಗೆ ಹಾಹಾಕಾರ. ಆದಷ್ಟು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡ್ಲಿಕ್ಕೆ ಟ್ರೈ ಮಾಡಿ, ಸ್ಟಾರ್ಟ್ ಮಾಡಿ. ಹೋಗಿ ತುಂಬ್ಕೊಬಿಟ್ಟಿದ್ರೆ ಇಲ್ಲಿ ನನ್ನ ಆಫೀಸ್ ಹತ್ರನೇ, ನೀವು ನಂಬಲ್ಲ, ಒಂದು CNG ಸ್ಟೇಷನ್ ಇದೆ. ಮೊನ್ನೆ ನೋಡ್ತೇನೆ, ತುಂಬಾ ಈ ಕಡೆ ಕ್ರಾಸ್ ಮಾಡ್ಕೊಂಡು ಬರ್ಲಿಕ್ಕೆ ಇಲ್ಲ. ಶುಕ್ರವಾರ ಈಗಲೇ ಹೀಗೆ ಸುಮ್ಮನೆ ಬೇಕು ಅಂತಲೇ ಡಿಮ್ಯಾಂಡ್ ಅನ್ನ ಕ್ರಿಯೇಟ್ ಮಾಡ್ತಿದ್ದಾರೆ. ನೋಡಿ, ಶನಿಯ ನಕ್ಷತ್ರಕ್ಕೆ ಪ್ರವೇಶ ಆಗಿದ್ದಾನೆ. ಉತ್ತರಾಭಾದ್ರ ನಕ್ಷತ್ರ. ಶನಿಸಾರದಲ್ಲೇ ಯಾವುದನ್ನು ನೋಡ್ತಿದ್ದಾನೆ? ವೃಷಭ ರಾಶಿ, ಕನ್ಯಾ ರಾಶಿ, ಹಾಗೆ ವಿಶೇಷವಾಗಿ ಧನುಸು ರಾಶಿ. ಅಗ್ನಿ, ವಾಯು, ಜಲ, 3 ದಿಗ್ಬಂಧನವೇ ಜಲ ದಿಗ್ಬಂಧನ. ಈ ಬಿಸಿಲು ರಣಕೇಕೆ ಹಾಕಿಸ್ಬಿಡುತ್ತೆ. ಈ ಬಾರಿಯ ಬಿಸಿಲು ಪರಾಭವ ಸಂವತ್ಸರ. ಅದಕ್ಕೆ ಒಬ್ಬೊಬ್ಬರಿಗೂ ಒಂದೊಂದು ಸಂಖ್ಯೆಗಳಿಗೆ ಅನುಗುಣವಾಗಿ ಈ ಒಂದು ಯುಗಾದಿ ಫಲವನ್ನು ಹೇಳ್ತಿದ್ದಾರೆ. ನಾವು ಸಾಮಾನ್ಯವಾಗಿ ವೈದಿಕವಾಗಿ ಜ್ಯೋತಿಷ್ಯ ಹೇಳಬೇಕಾದ್ರೆ ಯುಗಾದಿ ದಿನವೇ ಹೇಳಬೇಕು. ಅದಕ್ಕೆ ಸಂಖ್ಯೆಗಳಿಗೆ ತುಂಬಾ ಇಷ್ಟ. ಸಂಖ್ಯೆಗಳು ಎಲ್ಲರೂ ಕಾಮನ್ ಆಗಿ ಫಾಲೋ ಮಾಡ್ತಿರಲ್ವಾ? ಹುಟ್ಟಿದ ಡೇಟ್ ಮೇಲೆ ನಿಮಗೆ ಈ ಒಂದು ವರ್ಷ ಹೇಗಿರುತ್ತೆ ಅನ್ನುವುದರ ಒಂದು ಛಾಯೆ ತಗೊಂಡು ಬಂದು ಹೇಳ್ತಿದ್ದಾನೆ. ಮಿಕ್ಕಂತೆ ವರ್ಷ ಭವಿಷ್ಯ ರಾಶಿಗೆ ಅನುಗುಣವಾಗಿ, ಲಗ್ನಕ್ಕೆ ಅನುಗುಣವಾಗಿ ಯುಗಾದಿ ಸಂವತ್ಸರ ಫಲ ಹೇಳ್ಬಿಟ್ಟು ಆಮೇಲೆ ರಾಶಿಗಳ ಮೇಲೆ ತಗೊಂಡ್ ಬರ್ತಕ್ಕಂಥದ್ದು ನಾನು ಖಂಡಿತ ಕೊಡ್ತೇನೆ. ಇದರ ನಡುವೆ ಸ್ವಲ್ಪ ಗ್ರಹಣದ 2 ರಾಶಿಗಳ ಬಗ್ಗೆ ಮಿಸ್ ಆಗಿದೆ. ತುಂಬಾ ಜನ ಗುರುಗಳೇ, ಕುಂಭಕ್ಕೆ ಹೇಗೆ, ಮೀನಕ್ಕೆ ಹೇಗೆ, ಈಗ ಆಯ್ತು. ನೀವು ಮೊದಲೇ ಭಯದಲ್ಲಿರೋರು. ಈಗ ನಡೀತಿರೋ, ನಾನು ಹೇಳಿದ್ದೆ, ಕೊರೋನಾಗೆ ಮೀರಿದಂತ ಒಂದು ಸಮಸ್ಯೆ ತಂದು ನಡು ಮನೇಲಿ ಇಳಿಸತಕ್ಕಂಥ ಭಾವ. ಶನಿ ಪರಾಭವ ಸಂವತ್ಸರ ನಮ್ಮನ್ನ ಪೂರ್ಣ ಪರಾಭವ, ಸರೆಂಡರ್. ಶನಿ ಒಂದು ಕಾಮನ್ ಮ್ಯಾನ್, ಸೂರ್ಯ ಬಂದು ಅಧಿಕಾರ, ರಾಜ. ಶನಿ ನಾವೆಲ್ಲ ಕೆಲಸ ಮಾಡುವರಪ್ಪ. ನಮಗೆ ಕೆಲಸ ಮಾಡಿದ್ರೇನೆ ನಮಗೆ ಬದುಕು.
ಆಲ್ರೆಡಿ ಕಮರ್ಷಿಯಲ್ ಸಿಲಿಂಡರ್ 4,000 ರೂಪಾಯಿಗೆ ಕಾಳಸಂತೆಯಲ್ಲಿ ಮಾರ್ತಿದ್ದಾರೆ ಅಂತ. ಏನ್ ಹೇಳ್ತೀರಾ? ಯಾವ ಮಟ್ಟಕ್ಕೆ ಮನುಷ್ಯ ಈ ಲೂಟಿಕೋರತನಕ್ಕೆ ಇಳಿದು ಬಿಟ್ಟಿದ್ದಾನೆ ಅಂತ ಯೋಚನೆ ಮಾಡಿ. ಇನ್ನು ಏನೂ ಸಮಸ್ಯೆ ಆಗಿಲ್ಲ ಅವನಿಗೆ, ಅವನೇ ಅದ್ರಲ್ಲಿ ಬೇರೆ ಈ ಬ್ರೇಕಿಂಗ್ ನ್ಯೂಸ್ಗಳು ಬೇರೆ ಸೇರ್ಕೊಂಡು ಗಾಬರಿ ಪಡಿಸಿ, ಆತಂಕ ಪಡಿಸಿ, ನಿಮ್ಮನ್ನ ವಿವೇಚನೆ ಕೆಡಿಸಿ ರೇಷನ್ ಸ್ಟಾಕ್ ಮಾಡ್ಕೊಳ್ಳಿ, ಇನ್ನೊಂದು ಇಂಡಕ್ಷನ್ ಸ್ಟವ್ ಅಂತ ತಂದಿಟ್ಕೊಳ್ಳಿ ಮಕ್ಕಳ. ಬ್ಯೂಟಿಫುಲ್. ಕರೆಂಟ್ಗೇನು ತೊಂದರೆ ಇಲ್ವಲ್ಲ, ಗ್ಯಾಸ್ ಅನ್ನೇ ಡಿಪೆಂಡೆನ್ಸಿ ಮಾಡ್ಕೊಳ್ಳೋದೇನೋ. ಆಯ್ತು, ನಿನ್ ತಿಂಗಳಿಗೆಲ್ಲ 45 ದಿನಕ್ಕೆ ಒಂದು ಗ್ಯಾಸೇ ಕೊಡು, ಹೋಗು. ಕರೆಂಟ್ ಸ್ಟೋವ್ ಇದೆ, ಆರಾಮ್ಸೆ 1,000 ರೂಪಾಯಿ ಕರೆಂಟ್ ಬಿಲ್ ಜಾಸ್ತಿ ಬರುತ್ತೆ. ಏನೋ ಮಾಡ್ಕೊಳ್ಳೋಣ, ಇವ್ರು 200 ಯೂನಿಟ್ ಪಕ್ಕಕ್ಕೆ ಇಡೋಣ. ಒಂದು ಇಂಡಕ್ಷನ್ ಸ್ಟವ್, ಕರೆಂಟ್ ಸ್ಟವ್ ಎಲ್ಲ ಸಿಗುತ್ತೆ ಅದ್ಭುತವಾಗಿ. ಒಂದು ಸಣ್ಣ ಪರ್ಯಾಯ ಇಂಧನವನ್ನ ನಾವು ಬದಲಾಯಿಸ್ಕೊಳ್ಳಬೇಕು ಅಂತ ನಾನು ಹಿಂದಿನ ಸಂಚಿಕೆಗಳಲ್ಲೇ ಹೇಳಿದ್ದೆ. ಈಗ ಶನಿ ಕುಜ ಸೇರೋಕ್ ಮೊದಲೇ ದಗದಗ ಶುರು ಆಗ್ಬಿಟ್ಟಿದೆ. ಕುಜ ರಾಹು ಜೊತೆ ಸೇರ್ಕೊಂಡು ಇನ್ನೂ ಹೆಚ್ಚು ಕಡಿಮೆ 18 ದಿನ ಇದೆ. ಈಸ್ ಆಲ್ರೆಡಿ ನಿಮ್ಮನ್ನ ಡಿಸ್ಕೋ ಡ್ಯಾನ್ಸ್ ಮಾಡಿಸ್ತಿದ್ದಾರೆ. ಇಲ್ಲದಿದ್ದಂಥದ್ದು ಹೋಟೆಲ್ಗಳ ಜೀವನ ಏನಾಗ್ಬೇಕು, ಅವ್ರಿಗೆ ಗ್ಯಾಸ್ ಇಲ್ಲದೆ ಇಲ್ಲ, ಅಡಿಗೆ ಮಾಡ್ಲಿಕ್ಕೆ ಆಗೋಲ್ಲ. ಅನ್ನಕಾರಕ, ಲಕ್ಷ್ಮೀಕಾರಕ, ನಿತ್ಯ ಅನ್ನಪೂರ್ಣೇಶ್ವರಿ. ಒಂದು ಹೋಟೆಲ್ ಅಂದ್ರೆ ಎಲ್ರಿಗೂ ಮನೇಲಿ ಊಟ ಸಿಗೋಲ್ಲ. ಹೋಟೆಲ್ ಸುಮ್ಮನೆ ಅಲ್ಲ, ಅದೊಂದು ದೇವಸ್ಥಾನವೇ, ಪ್ರಸಾದವೇ. ಅವ್ರ ಬದುಕಿ ಏನಾಗ್ಬೇಕು? ಸರ್ಕಾರ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಇದಕ್ಕೆ ಬೇಕಾದಂತ ಒಂದು ಟೀಮ್ ನ ರೆಡಿ ಮಾಡ್ಬೇಕು. ಮೋಸ ಮಾಡ್ತೀರಾ, ಅವ್ರನ್ನ ಅರೆಸ್ಟ್ ಮಾಡಿ ಅಂತ. ನೋಡಿ, ಮೊನ್ನೆ ಉತ್ತರ ಪ್ರದೇಶದಲ್ಲಿ ಒಂದು 400-500 ಸಿಲಿಂಡರ್ ಬರ್ತಿದ್ದಂತ ಗಾಡಿನ ಕದ್ಕೊಂಡು ಹೋಗ್ಬಿಟ್ಟಿದ್ದಾರೆ. ನೋಡಿ, ಇಂಥದ್ದೆಲ್ಲ ನಡೀಲಿಕ್ಕೆ ಶುರು ಆಗ್ಬಿಟ್ಟಿದೆ. ಮನುಷ್ಯ ಎಷ್ಟು ಅಧಮ ನೀಚತ್ವಕ್ಕೆ ಒಳಗಾಗುತ್ತಾನೆ. ಯಾರು ಹಾಳಾದ್ರೂ ಸರಿ, ನಾನು ಲಾಭ ಮಾಡಿಕೊಳ್ಳಬೇಕು. ಇನ್ನೇನ್ ಸುನಾಮಿ ಬೀಸಿದೆ, ಕೊರೋನಾ ಬೀಸಿದೆ, ಉಸ್ಕಾ ಬಾಪ್. ಇದೆಲ್ಲ ಟ್ರಂಪ್ ಒಂದು ಕಾರಣ, ಪುಟಿನ್ ಒಂದು ಕಾರಣ ಅಷ್ಟೇ. ಹೌದು, ಇದೆಲ್ಲ ಒಂದು ಕಾರಣ. ನಮ್ಮಲ್ಲಿರುವ ವ್ಯಗ್ರತೆ, ವಿಕೃತೆ, ಊರ್ ಕೊಳ್ಳೆ ಹೊಡಿತಿದ್ರೆ ನಾನು ಕೈ ಬಿಟ್ಕೊಳ್ಳೋಣ. ಹುಚ್ಚಿನ ಮದ್ವೆನಲ್ಲಿ ಉಂಡವನೇ ಜಾಣ ಅಂತ ಹೇಳ್ತಾರಲ್ವಾ, ಅಂಥದ್ದೊಂದು ಪ್ರಚೋದನೆ ಈಗ ನಡೆಯಲಿದೆ. ನೆನಪಿಟ್ಟುಕೊಳ್ಳಿ, ವಿಪರೀತ ಮದಾಂಧ ಬುದ್ಧಿ ಹತ್ತುತ್ತದೆ. ಅದರ ನಡುವೆ ಇನ್ನೊಂದು ಅಂತ ಬೇರೆ ಬೇರೆ ರೀತಿಯ ಒಂದು ವಿಚಿತ್ರಕಾರಿಯಾದಂಥ ಪ್ರಭಾವ. ನಿಜ ಹೇಳ್ಬೇಕು ಅಂದ್ರೆ ನಮ್ಮ ದೊರೆಗೆ ಕುಜದಶೆ ಸರಿಯಾದ ನಿರ್ಧಾರ ತಗೋಬಹುದು. ಯಾಕಂದ್ರೆ ಕುಜ ಗುರುಸಾರಕ್ಕೆ ಮೂವ್ ಆಗ್ತಿದ್ದಾನೆ. ನಮ್ಮ ದೇಶದ ದೊರೆ, ನಮ್ಮ ರಾಜ್ಯದ ದೊರೆಗೂ ಕೂಡ ವೃಶ್ಚಿಕ ಲಗ್ನ ಪ್ರಭಾವವೇ ಅಂತ ಹೇಳ್ತಾರೆ. ನಿಂತರೆ ಈ ಸಮಸ್ಯೆಯನ್ನ ತಾನೇ ಮುಂದಕ್ಕೆ ಹೋದರೆ ಖಂಡಿತ ಧೈರ್ಯ ಮಾಡಿಬಿಟ್ಟು ಇರಾನ್ ನಾಯಕರು ಕೇಳ್ತಾರೆ, ಇಸ್ರೇಲ್ ನಾಯಕರು ಕೇಳ್ತಾರೆ. ಟ್ರಂಪ್ ಬಿಡಿ, ಅವನು ಹುಚ್ಚ, ಅವನು ಕೇಳಲ್ಲ. ಅವನು ಬಂದಿರುವುದೇ ಅವನು ಬೇಳೆಕಾಳು ಬೇಯಿಸ್ಕೊಳಕ್ಕೆ. ಅವನು ಆ ಒಂದು ಊರೇ ಹಾಗೆ ವಿಪರೀತ ದುಡ್ಡು ಇರುವ ಲಕ್ಷ್ಮಿ ಹೋಗಿ ನೆಲೆಸಿರೋದೇ ಅಲ್ಲಿ ಗುಪ್ತಗಾಮಿನಿಯಾಗಿ. ನನ್ನ ತಾಯಿ ಜಗನ್ಮಾತೆ ಮೇಲಿಂದ ವೈಕುಂಠದಿಂದ ಶ್ರೀನಿವಾಸರನ್ನ ಹುಡುಕಿಕೊಂಡು ಬಂದಾಗ ಅಲ್ಲಿ ಹೋಗಿ ನೆಲೆಸಿರೋದು. ಅದಕ್ಕೆ ಅಮೆರಿಕದ ಹತ್ರ ವಿಪರೀತ ದುಡ್ಡು, ವಿಪರೀತ ಬಲ, ಆದ್ರೆ ವಿಪರೀತ ತನ್ನ ಅಹಂಕಾರಕ್ಕೆ ತಾನೇ ಕೆಡಿಸ್ಕೊಳ್ತಕ್ಕಂಥ ಭಾವ ಅವರು. ನೀವು ಅಮೆರಿಕದ ಜನಗಳ ಗತಿ ನಿಮಗೆ ಗೊತ್ತಿಲ್ಲ. ನಾವು ತುಂಬಾ ಧೈರ್ಯಸ್ಥರು. ಅವ್ರ ಮನೇಲಿ ಒಂದು ವೈರು ಹೊರಗಡೆ ಬಂದ್ಬಿಡ್ಲಿ, ಅವ್ರು ಮುಟ್ಬಿಡ್ಲಿ ನೋಡೋಣ, ಲಬಲಬ ಅಂತ ಬಡ್ಕೊಬಿಡ್ತಾರೆ. ಫೋನ್ ಮಾಡೋದು ಅಂತ ಪುಕ್ಕಳ್ರು ಅವರು. ಎಷ್ಟು ಶೂಟ್ಔಟ್ಗಳು ನಡೆದಿದ್ದಾವೆ ಗೊತ್ತಾ? ಸುಮ್ನೆ ಯಾರೋ ಹಿಂಗ್ ಅಂದ್ಕೊಂಡಿದ್ರೆ ಅವ್ನ್ ಗನ್ ಇಟ್ಕೊಂಡಿದ್ರೆ ಅಂತ ಶೂಟ್ ಮಾಡೇ ಬಿಟ್ಟಿರೋದು ಪೊಲೀಸು. ಗಾಡಿ ನಿಲ್ಸೋ ಅಂತಾನೆ, ಅವ್ನ್ ಗಾಬರಿಗೆ ಏನ್ ಮಾಡ್ತಾನೋ ಅಂತ ನಿಲ್ಸೋಕ್ ಮುಂದ್ಗಡೆ ಹೋದ್ರು ಶೂಟ್ ಮಾಡಿ ಬಿಸಾಕ್ಬಿಡೋದ್ರೆ. ಅವನು ರ್ಯಾಶ್ ಡ್ರೈವಿಂಗ್, ಇವನ್ ಮೇಲೆ ಅಂತೂ ಬಂದಿಲ್ಲ, ಇವನ್ ಪಕ್ಕಕ್ಕೆ ಇದ್ದಾನೆ, ಇನ್ಯಾರ ಮೇಲೂ ಹತ್ತಿಸ್ಬಿಡ್ತಾನೆ ಅಂತ ಶೂಟ್ ಮಾಡಿಬಿಟ್ಟೆ ಅನ್ನತಕ್ಕಂಥದ್ದು. ಇಷ್ಟಕ್ಕೂ ಡ್ಯಾಶ್ ಕ್ಯಾಮ್ ಇಟ್ಟುಕೊಂಡು ಕೂಡ ಅವ್ರ ಹತ್ರ ಪ್ರತಿಯೊಬ್ಬರು ಒಬ್ಬ ವ್ಯಕ್ತಿಯನ್ನ ಬಂಧಿಸ್ಬೇಕಾದ್ರೆ, ಮಾತಾಡ್ಬೇಕಾದ್ರೆ ಪ್ರತಿಯೊಬ್ಬ ಪೊಲೀಸ್ ಅಧಿಕಾರಿ ಹತ್ರ ಡ್ಯಾಶ್ ಕ್ಯಾಮ್ ಅಲ್ಲಿ ಇರ್ಬೇಕು. ಅದ್ ರೆಕಾರ್ಡ್ ಮಾಡ್ಕೊಂಡು ಅದನ್ನ ಚೆಕ್ ಮಾಡ್ತಾರೆ, ಆ ಕಮ್ಯುನಿಕೇಶನ್. ಅಷ್ಟಿದ್ದು
ನಿಮಿಷಕ್ಕೆ ಎಷ್ಟು ರೇಪುಗಳು, ಮರ್ಡರ್ಗಳು. ಅಲ್ಲಿ ಅಮೆರಿಕದಲ್ಲಿ ನೀವು ಅಫ್ಘಾನಿಸ್ತಾನ್, ಪಾಕಿಸ್ತಾನ್ ಗನ್ನುಗಳು ಮಾಡ್ತಾರೆ ಅಂತ ಹೇಳ್ತೀರಲ್ವಾ, ಅಯ್ಯೋ ಪೆದ್ದು ಗುಂಡುಗಳ. ಅಮೆರಿಕದಲ್ಲೂ ಕೂಡ ಈ ಡಿಮಾರ್ಟು, ಈ ಒಂದು ರಿಲಯನ್ಸ್ ಮಾರ್ಟು, ಈ ತರ ಇದರಲ್ಲಿ ಗನ್ನುಗಳನ್ನ, ಬುಲೆಟ್ಗಳನ್ನ ನೇರವಾಗಿ ಮಾಡ್ತಾರೆ, ಪಬ್ಲಿಕ್ ಆಗಿ ಮಾಡ್ತಾರೆ. ಪ್ರತಿಯೊಬ್ರು ಗನ್ನು, ಪ್ರತಿಯೊಬ್ರು ಗನ್ ಇಟ್ಕೊಂಡಿದ್ದಾರೆ. ಗನ್ ಎತ್ತು ಬಿಡೋದು, ಅವನು ಅಂಟ ಪುಕ್ಲ ಅವನು. ನಮ್ಮೂರಲ್ಲಿ ನೋಡಿ ನೀವು, ಯಾರ ಮನೆಗೆ ಹೋದ್ರು ಗನ್ ಇರುತ್ತೆ ಅಲ್ಲಿ. ಕೆಲವೊಂದು ಕೌಂಟಿಗಳು ಅಂತಿದಾವೆ, ಅದಂತೂ ಕೇಳಲೇಬೇಡಿ. ಅವರು ಗೊತ್ತಿಲ್ಲದೆ ನೀವೇನಿಲ್ಲ. ನಾವು ನೋಡಿ ಸಿಂಗಾಪುರಲ್ಲಿ ಇದೊಂದು ನಡೆಯುತ್ತೆ. ಪಾರ್ಟಿಗೆ ಹೋಗಿದ್ದಾನೆ, ಇಬ್ರು ಪಕ್ಕದ ಮನೆಯವರು ಕಾರ್ ನಿಲ್ಲಿಸ್ ಬರ್ತಾನೆ, ಒಬ್ಬ ಲಿಫ್ಟ್ ಅಲ್ಲಿ ಹತ್ತು ಹೋಗ್ಬಿಡ್ತಾನೆ, ಇವನು ಲಿಫ್ಟ್ ಹತ್ತು ಬರ್ತಾನೆ. ಬೈ ಮಿಸ್ಟೇಕ್ ಕುಡಿದ ನಶೆನಲ್ಲಿ, ಇಲ್ಲ ಸ್ನೇಹಿತ ಬಂದು ಅಂತಲ್ಲೋ ಬೆಲ್ಲೊತ್ತಿರೋದಷ್ಟೇ, ಅಯ್ಯೋಯ್ಯೋ ಪಕ್ಕದ ಮನೆಯವ್ನು ಇಷ್ಟೊತ್ತಲ್ಲಿ ಬಂದ್ಬಿಟ್ಟಿದ್ದಾನೆ ಅಂತ ಪೊಲೀಸಿಗೆ ಫೋನ್ ತಗೋ, ಅವನನ್ನ ಅರೆಸ್ಟು, ಡಿಬಾರು, ಜೈಲು. ಇಂಥ ಊರುಗಳು. ಇನ್ನು ಅಮೆರಿಕದಲ್ಲಿ ನೀವು ಪಕ್ಕದ ಮನೆಗೆ ನೀವು ದಾಟಿ ಬಿಡಿ ನೋಡೋಣ, ಕಾಂಪೌಂಡ್ ನೀವು ಹೋಗ್ಬಿಡಿ ನೋಡೋಣ, ನೀವನ್ನ ಶೂಟ್ ಮಾಡ್ಬಿಸಾಕ್ತಾನೆ ಅವನು. ಟ್ರೆಸ್ಪಾಸರ್ಸ್ ವಿಲ್ ಬಿ ಪ್ರಾಸಿಕ್ಯೂಟೆಡ್ ಢಮಾಲ್ ಅಂತ. ನನ್ ಕಾಂಪೌಂಡ್ ಬಂದ್ಬಿಟ್ಟ, ನನ್ನ ಮನೆಯವ್ರಿಗೆ ಏನ್ ಮಾಡ್ತಿದ್ನೋ ಅಂತ ಹೇಳ್ತಾನೆ ಅವನು. ಅಂತ ನರಮೇಧ ಊರು ನಮ್ಮೂರಲ್ಲಿ. ಪಕ್ಕದ ಮನೆಯಲ್ಲ, ಪಕ್ಕದೂರು ಕನ್ನಡದವ್ರು ನಾವು ಎಲ್ಲಾನು ಕರ್ಕೊಂಡ್ ಬಂದು ಇಟ್ಕೊಬಿಟ್ಟಿದೀವಿ. ನಾವು ನಡು ಮನೆಯಲ್ಲೇ ಇಟ್ಕೊಬಿಟ್ಟಿದೀವಿ, ಎಲ್ರಿಗೂ ಜಾಗ ಕೊಟ್ಬಿಟ್ಟಿದೀವಿ ನಾವು. ಇದು ನಮ್ಮ ಸಮಸ್ಯೆ. ನಮಗೆ ಇಂಥ ಭಯಗಳೇ ಇಲ್ಲ, ನಮಗೆ ಭಯಗಳೇ ಇಲ್ಲ. ನಮಗೆ ಇಂಥದ್ದೆಲ್ಲ ಇಲ್ಲವೇ ಇಲ್ಲ. ಶೂಟ್ ಔಟು, ಕಥೆಗಳು, ಇನ್ನೊಂದು ಅನ್ನೋ ಒಂದು ಮಾತೇ ಇಲ್ಲ. ನೀವು ನಂಬ್ತೀರಾ? ಹೇಳ್ಬಾರ್ದು. ಅಲ್ಲಿ 8 ಇಲ್ಲ 10 ವರ್ಷದ ಹೆಣ್ಣು ಮಕ್ಕಳಿಗೆ ಸೆಕ್ಸ್ ಬಗ್ಗೆ ಪಾಠ ಇದೆ. ಹೌದು, ಅಲ್ಲಿ ನೀವು ನಂಬಲ್ಲ. ಒಂದು ಬೊಂಬೆನ್ ಕೊಡ್ತಾರೆ, ಹಾಲು ಕುಡಿಸೋದು ಹೇಗೆ, ಮಗುಗೆ ನ್ಯಾಪ್ಕಿನ್ ಚೇಂಜ್ ಮಾಡೋದು ಹೇಗೆ, ಡೈಪರ್ ಚೇಂಜ್ ಮಾಡೋದು ಹೇಗೆ, ಎಲ್ಲ ಮಾಡ್ಬೇಕು ಆ ಮಗು, ಹೆಣ್ಮಗು. ಇದನ್ನ ಹೇಳ್ಕೊಡ್ತಾರೆ. ಅದನ್ನ ಏನಕ್ಕೆ ಹೇಳ್ಕೊಡ್ತಾರೆ ಗೊತ್ತಾ? ನೀನು ಮಿತಿ ಮೀರಿ ಕ್ರಾಸ್ ಮಾಡ್ಕೊಂಡ್ರೆ ಏನೆಲ್ಲ ಬರುತ್ತೆ ಈ ಚಿಕ್ಕ ವಯಸ್ಸಿಗೆ ಅಂತ. ಹಂಗಿದ್ರು ಅಲ್ಲೆಲ್ಲ ಕ್ರಾಸ್ಗಳೇ ಎಲ್ಲ. 10-12 ವಯಸ್ಸಿಗೆ ಮಾಡಬಾರದ್ದು, ಮಾಡಬಾರದು. 12 ವರ್ಷದ ಹುಡುಗ ಕೇಸ್ ಆಗ್ತಾನೆ, ಈ ಮಗು ಟೀಚರ್ ಹೋಟೆಲ್ ಇರೋ ಮಗುಗೆ ನಾನೇ ಅಪ್ಪ ಅಂತ. ಇದೆಲ್ಲ ನಮ್ಮೂರಲ್ಲಿ ನಡೆಯುತ್ತಾ? ಅದೆಲ್ಲ ಬಂದ್ಬಿಟ್ಟಿದೆ ಈಗೆಲ್ಲ. ನೋಡಿ ನಮ್ಮೂರಲ್ಲೂ ಶುರು ಹಚ್ಕೊಂಡ್ಬಿಟ್ಟಿದ್ದಾರೆ 7ನೇ ಕ್ಲಾಸ್ ಹುಡುಗರುಗಳು. ಇದೆಲ್ಲ ನಡೆದಿದೆ. ನೀವು ಇತ್ತೀಚೆಗೆ ನೋಡಿರ್ತೀವಿ. ಇದು ಎಲ್ಲಿಂದ ಬಂದಿದೆ ಈ ಸಂಪ್ರದಾಯ? ನಮ್ಮೂರಲ್ಲಿ ಅಲ್ಲವೇ ಅಲ್ಲ. ನಮ್ಮೂರಲ್ಲಿ ರಾಮನ ಬಗ್ಗೆ, ಕೃಷ್ಣನ ಬಗ್ಗೆ ತುಂಬಾ, ರಾಮಾಯಣದ ಬಗ್ಗೆ, ಮಹಾಭಾರತದ ಬಗ್ಗೆ ಮಾತಾಡುವಂತ ಊರಿನವರು ನಾವು. ಒಂದ್ ಸಣ್ಣ ರಸಿಕತನ ತುಂಟುತ್ತ ಆ ವಯಸ್ಸಿಗೆ ಇರ್ಲೇ ಇಲ್ಲ ನಾವು. ಯಾವ ತೋಪಿಗೆ ನುಗ್ಗಬೇಕು, ಚೇಪೆಕಾಯಿ ಕೀಳ್ಬೇಕು, ನೆಲ್ಲಿಕಾಯಿ ಕೀಳ್ಬೇಕು, ಮಾವಿನಕಾಯಿ ಕೀಳ್ಬೇಕು, ಇಂಥವ್ ಯಾವ ಬಾವಿ ಸಿಕ್ಕಿದ್ರೆ ದುಮ್ಗೋಗಿ. ಇವರೆಲ್ಲ ಬಾವಿಗಳು ಮುಚ್ಚಾಕ್ಬಿಟ್ರು, ಕೆರೆಗಳು ಮುಚ್ಚಾಕ್ಬಿಟ್ರು. ಇನ್ನೆಲ್ಲಿದೆ ತೋಪುಗಳು ಹೇಳಿ? ಮಕ್ಳಿಗೆ ಎಲ್ಲಿ ಇವತ್ತು ನಾವು ಅಂಟಿಸಿರೋ ಅಂತ ಕಾಯಿಲೆಗಳು? ಒಂದು ಮನೆಗೆ ಒಂದೇ ಮಗು ಅಂತ ಮಾಡಿಟ್ಬಿಟ್ವಿ. ಅವನಿಗೆ ಅಣ್ಣ ಇಲ್ಲ, ತಮ್ಮ ಇಲ್ಲ, ಅತ್ತೆ ಇಲ್ಲ, ಚಿಕ್ಕತ್ತೆ ಇಲ್ಲ, ನಮಗೂ ಇಲ್ಲ, ಅವನಿಗೂ ಇಲ್ಲ. ಎಲ್ಲಿ ಅವ್ನು ಮೊಬೈಲ್ ಇಟ್ಕೊಳ್ದೆ, ಲ್ಯಾಪ್ಟಾಪ್ ಇಟ್ಕೊಳ್ದೆ, ಅದ್ರಲ್ಲಿ ನೋಡಬಾರದು, ಕಂಟೆಂಟ್. ಅದಕ್ಕೆ ಬೇರೆ ಒಂದು ರೂಲ್ ಪಾಸ್ ಮಾಡ್ತಾರೆ. ಮಕ್ಕಳು ನೋಡಬಾರದು, ಮಕ್ಕಳಿಗೊಂದು ಪ್ರೈವಸಿ ಇದಾಕಿ ಇನ್ನೊಂದು ಮಾಡಿರೋರು ನಾವೇ. ನಮ್ಮ ಮನೆಗೆ ತಂದು ಇಟ್ಕೊಂಡಿರ್ತಕ್ಕಂಥದ್ದು ಮಕ್ಕಳಲ್ಲಿ ಇಂಥ ಒಂದು ಬುದ್ಧಿ ಬರ್ಲಿಕ್ಕೆ ಅಂತ ಊರಪ್ಪ ಅದು. ಹಾಗೆಯೇ ಅವರು ನಾಚಿಕೆಗೆಟ್ಟವರು. ನೀವು ಅಂದುಕೊಂಡಿರೋದು. ಇನ್ನೂ ಒಂದು ಹೇಳ್ತಾನೆ, ಅಸಹ್ಯ ಅನ್ಸುತ್ತೆ ನಿಮಗೆ. ಬೆಳಗ್ಗೆ ಗುರುಜಿ ಇದೆಲ್ಲ ಹೇಳ್ತಿದ್ರು, ಸತ್ಯ ಕಹಿಯಾಗಿರುತ್ತದೆ. ವೇಷ ಹಾಕೊಳ್ಳೋರ್ಗಷ್ಟೇ ಚಪ್ಪಾಳೆ ತಟ್ಟೋದು ನಾವು. ಆ ಸೂಟು ಬೂಟು ನೂರಿನಲ್ಲಿ ನೋಡಿ, ಏಡ್ಸ್ ಕಾಯಿಲೆ, ಸಾಂಕ್ರಾಮಿಕ ಕಾಯಿಲೆ, ಅದೊಂದು ಸೆಕ್ಷುವಲ್ ಕಾಯಿಲೆ ಅಂತ ನಾವು ಮಾತಾಡ್ತೇವೆ, ನಿಜ ಅಲ್ವಾ? ಅದಕ್ಕೆ ಮೀರಿದ 10 ಪಟ್ಟು 100 ಪಟ್ಟು ಕಾಯಿಲೆಗಳ ಆಗರ ಅಮೆರಿಕ. ಏಡ್ಸ್ ಅನ್ನೋದು ಇಲ್ಲಿನ ಜ್ವರದ ತರ. ಚಳಿ ಜ್ವರ ಬರುತ್ತಲ್ಲ, ಒಂದು ಟ್ಯಾಬ್ಲೆಟ್ ತಗೊಂಡ್ರೆ ಕಂಟ್ರೋಲ್ ಮಾಡ್ಕೊಂಡಿದ್ದೀವಿ. ಅವಾಗ ಚಳಿ ಜ್ವರ ಬರುತ್ತೆ ಅನ್ನೋ ತರ ಒಂದ್ ನಸ್ಯ ಅಂತ ಮೂಗು ಕಟ್ಕೊಂಡಿದೆ ಅನ್ನೋದಾದ್ರೆ ಈ ತರದ್ದು. ಅಲ್ಲಿ ಅದಕ್ಕೆ ಮೀರಿದಂತ ವಿಚಿತ್ರ ಕಾಯಿಲೆಗಳ ಸಂತೆ.
ಅಲ್ಲಿ ನೋಡಿ, ನಮ್ಮೂರಲ್ಲಿ ಮದರ್ಸ್ ಡೇ ಇಲ್ಲ, ಅವ್ರ ಊರಲ್ಲಿ ಮದರ್ಸ್ ಡೇ ಇದೆ. ನಮ್ಮೂರಲ್ಲಿ ಫಾದರ್ಸ್ ಡೇ ಇಲ್ಲ, ಅವ್ರ ಊರಲ್ಲಿ ಫಾದರ್ಸ್ ಡೇ ಇದೆ. ನೀವು ಇನ್ನೂ ಬೇಡ, ಪಾಪ ಪುಣ್ಯ ಅಂತ ಹೇಳ್ತೀರಲ್ವಾ, ಅವ್ರ ಊರಲ್ಲಿ ಪುಣ್ಯಕ್ಕೆ ಡಿಕ್ಷನರಿನಲ್ಲಿ ಏನಿದೆ ಅಂತ ಹುಡುಕಿ. ಪಾಪಕ್ಕಿದೆ, ಸಿನ್ ಅನ್ನೋದಕ್ಕೆ ಇದೆ, ಅದೇ ಪಾಪ. ಪುಣ್ಯ ಅನ್ನೋದು ಇದೆಯಾ ಅಂತ ಅವ್ರ ಡಿಕ್ಷನರಿನಲ್ಲಿ ಕೇಳಿ. ಅವ್ರು ಪುಣ್ಯ ನಂಬಲ್ಲ, ಪಾಪನ್ ಮಾತ್ರ ನಂಬ್ತಾರೆ. ಅವ್ರೂರವ್ರೆ ಹೇಳ್ಕೊಟ್ಟಿದ್ದು, ಪಾಪ ಮಾಡಿದ್ರೆ ಬಂದು ವಾರಕ್ಕೊಮ್ಮೆ ಪ್ರಾರ್ಥನೆ ಮಾಡಿಬಿಟ್ಟು ತೆಗೆಸ್ಬಿಡ್ತೀವಿ. ಈಗೆಲ್ಲ ಮೊನ್ನೆಲ್ಲ ನೋಡಿ, ಬನ್ನಿ ಭಾನುವಾರದ ಪ್ರಾರ್ಥನೆಗೆ ನಾವು ತೆಗೆಸ್ಬಿಡ್ತೀವಿ, ನಿಮ್ ಪಾಪಗಳನ್ನೆಲ್ಲ ತೊಳಸ್ಬಿಡ್ತೀವಿ. ಅಂದ್ರೆ ಕೊಲೆ ಮಾಡಿಬಿಟ್ಟು ನೀನು ಜೈಲ್ಗೆ ಹೋಗೋದೇ ಬೇಡ. ಆ ಊರಲ್ಲಿ ಅಂತದೊಂದು ಪದ್ಧತಿಗಳಿದ್ದಾವೆ. ಇದೆಲ್ಲ ಬಂದಿರೋದು ಅಲ್ಲಿಂದಲೇ. ಇದು ನಮ್ಮೂರಿಂದ ಅಲ್ಲ. ಪಾಪ ಮಾಡೋಕ್ ಮೊದ್ಲೇ ಪ್ರಜ್ಞೆ ಇರ್ಬೇಕು ಅಂತ ಹೇಳ್ತಾರೆ. ಹೋಗ್ಲೇಬೇಡ, ಸಂತೆಗೆ ಹೋಗ್ಬೇಡ ಅಂತ ಹೇಳ್ಬಿಟ್ಟು ಅಂಥದ್ದಾಗ್ಬಿಟ್ಟಿದೆ ಮಕ್ಳೇ. ಆ ಹುಚ್ಚರ ನಾಯಕ ಅಂತ ಒಂದು ಕಪಿಗಳ ಊರಿನ ನಾಯಕ. ಕಪಿಗಳಿಗೆ ಬರಬಾರದ ಕಾಯಿಲೆಗಳು, ವಿಚಿತ್ರವಾದಂತ ಒಂದು ಕಾಯಿಲೆಗಳು ಬರ್ತಾವಂತಲ್ಲ, ಆ ಊರಿನವ್ರಿಗಿದೆ. ಆ ಊರಿನವ್ರನ್ನ ಅಂಟಿಸ್ಕೊಂಡ್ರು. ಆದ್ರೂ ಕೂಡ ನಮ್ಗೇನ್ ಗೊತ್ತಾ, ಈ ಬ್ರೆಡ್ ತಿನ್ನೋ ಹುಚ್ಚು, ಆ ಸ್ಯಾಂಡ್ವಿಚ್ ತಿನ್ನೋ ಹುಚ್ಚು, ಟಿಶ್ಯೂ ಪೇಪರ್ ಕುಂಡಿ ಒರೆಸ್ಕೊಳ್ಳೋ ಹುಚ್ಚು. ಆ ಊರಿಗೆ ಹೋಗ್ಬಿಟ್ಟು ಏಸಿಗೆ ಆಗುತ್ತೆ. ಅಲ್ಲಿ ಹೋದ್ರೇನೆ ನಮ್ಗೆ ಏನೂ ಗೊತ್ತಿಲ್ಲ. ಬೇಕು ಒಂದು ಬೌದ್ಧಿಕತೆಗೆ, ಕೌಶಲ್ಯತೆಯನ್ನ ತಿಳ್ಕೊಳ್ಳಿಕ್ಕೆ, ಬೆಳೆಸ್ಕೊಳ್ಳಿಕ್ಕೆ, ನಾಲೆಜು. ಹೋಗೋಣ ಅಲ್ಲೇ ಆ ಊರ್ನವ್ರು ಆಗ್ಬಿಡೋದು. ಆ ಊರ್ನವ್ರ ತರದ ಒಂದು ಭಾವಗಳ ಎಲ್ಲ ಬಂದ್ಬಿಟ್ಟಿದೆ. ನಮ್ಮ ಮೂರ್ತನೆಲ್ಲ ಮರ್ತ್ಬಿಟ್ಟಿದ್ದಾವೆ. ಅದಕ್ಕೆ ಸುನಾಮಿ ಅಪ್ಪಳಿಸ್ತಿರೋದು. ನಮ್ಮಲ್ಲಿ ಅತಿಯಾದಂತ ಮದಾಂಧತ ಏನೇನೋ ಹೇಗೆ ಹಾಳು ಮಾಡ್ಬೇಕು ಅಂತ ಬೆಳಿಗ್ಗೆ ಎದ್ದಿದ ತಕ್ಷಣ ಪ್ಲಾನ್ ಮಾಡ್ತಾರೆ. ನಿಮ್ಗೆ ಗೊತ್ತಿದ್ಯಾ, ಇತ್ತೀಚಿನ ಸರ್ವೆ ಒಂದು ಬಂದಿದೆ. ನಮ್ಮ ಭಾರತದಲ್ಲಿ ಅತ್ಯಂತ ದೀರ್ಘಾಯುಷ್ಯವಂತರು ಯಾರಿರ್ಬೋದು ಹೇಳಿ? ಈ ವರ್ಷ ಭವಿಷ್ಯದ ಮುಖ್ಯನ ತಿಳಿಸ್ತಿದ್ದೇನೆ. ದೀರ್ಘಾಯುಷ್ಯವಂತರು ಯಾರು ಅಂತ ಗೊತ್ತಿದ್ಯಾ? ಶಾಕಿಂಗ್. ಯಾರಿರ್ಬೋದು? ಸನ್ಯಾಸಿಗಳಲ್ಲ, ಅಲ್ಲವೇ ಅಲ್ಲ. ಫುಲ್ಲು ಫಿಟ್ಟು, ಜಿಮ್ಮು ಅವನೇ ಹೋಗೋದು ಫಸ್ಟು. ಪ್ರೋಟೀನ್ಸು ಏನ್, ಬೆಳಿಗ್ಗೆ ವಾಕಿಂಗು, ಈ ಡಯಟು ಆ ಡಯಟು, ಅವನೇ ಗಾಬರಿಗೆ. ಇನ್ ಮಿಡಲ್ ಕ್ಲಾಸ್ ಅವ್ನ ಆಯಸ್ 60 ಮೇಲಿಲ್ಲ. ಕೆಲ್ಸಕ್ಕೆ ಹೋಗ್ಲೇಬೇಕು, ದುಡಿಲೇಬೇಕು, ಮನೆ ಬಾಡಿಗೆ ಕೊಡ್ಬೇಕು, ಮಕ್ಳಿಗೆ ತೊಡ್ಬೇಕು, ದಿನ ಟೆನ್ಷನ್. ಅವ್ನಿಗೆ ಟೆನ್ಷನ್ ಇಲ್ದಿದ್ದ ದಿನ ಅವ್ನಿಗೆ ಹಾರ್ಟ್ ಅಟ್ಯಾಕ್ ಬಂದ್ಬಿಡುತ್ತೆ. ಎಲ್ಲ ಕಾಯಿಲೆಗಳಾಗ್ರೆ ಮಿಡಲ್ ಕ್ಲಾಸ್ ಅಲ್ಲೇ ಇರೋದು. ತಮಾಷೆ ಗೊತ್ತಾ? ಯಾರು ಗೊತ್ತಾ ದೀರ್ಘಾಯುಷ್ಯಗಳು? ನಮ್ಮ ಭಾರತ ಅಲ್ಲ, ಇಡೀ ವರ್ಲ್ಡ್ ಅಲ್ಲೇ. ಭಾರತದಲ್ಲಿ 90%, ಯಾರೋ 10% ಅಷ್ಟೇ. ಪೊಲಿಟಿಷಿಯನ್ಸ್ಗೆ ದೀರ್ಘಾಯುಷ್ಯ. ಇವ್ರ ಮನೆ ಬಂಗಾರ ಆಗೋಗ. ಹೌದು, ಪೊಲಿಟಿಷಿಯನ್ಸ್ಗೆ ಆಯುಷ್ಯ. ಯಾಕೆ ಹೇಳಿ? ನಿಮಗೆ ಗೊತ್ತಿಲ್ಲದ ಒಂದು ಸತ್ಯ ಹೇಳ್ತಾನೆ ನೋಡಿ. ಬೆಳಿಗ್ಗೆ ಎದ್ದ ತಕ್ಷಣವೇ ದೇ ಸ್ಟಾರ್ಟ್ ಪ್ಲಾನ್. ಇವತ್ತು ಯಾರನ್ನ ಬೆಳೆಸ್ಬೇಕು, ನನ್ನ ಅಧಿಕಾರ ಹೆಂಗ್ ಉಳಿಸ್ಕೋಬೇಕು, ಇನ್ನೊಬ್ಬರ ಅಧಿಕಾರ ಹೆಂಗ್ ಕೀಳಿಸ್ಬೇಕು, ಇದೇ ಕೆಲಸ ಅವ್ರದ್ದು. ಅದು ಅವ್ರ ಬಗ್ಗೆ ಯೋಚನೆ ಮಾಡೋದೇ ಇಲ್ಲ. ಎರಡನೇದು, ಇವತ್ತು ಎಷ್ಟು ದುಡ್ಡು ಮಾಡ್ಬೇಕು, ಎಷ್ಟು ಫಂಕ್ಷನ್ಗಳಿಗೆ ಹೋಗಿ ಸುತ್ತಲೂ ಜನ ಇರ್ತಾರೆ, ಅವ್ರನ್ನ ಬ್ಯುಸಿ ಇಟ್ಟಿರ್ತಾರೆ. ಅವ್ರು ಬಂದ್ ಜೈಕಾರ, ಇವ್ರು ಬಂದ್ ಜೈಕಾರ, ಆ ಫಂಕ್ಷನ್ ಈ ಫಂಕ್ಷನ್, ಆ ಸೂತ್ಕ, ಈ ಪುರುಡು, ಈ ಗೃಹ ಪ್ರವೇಶ, ಈ ಬಿ ಗೃಹ ಊಟ, ವಿಮಾನ ಓಡ್ದಲ್ಲೇ ಇರ್ತಾರೆ ನೋಡಿ ಅವರು. ಅವ್ರಿಗೆ ನೀವು ಸರಾಸರಿ ಒಬ್ಬ ರಾಜಕಾರಣಿ ಆಯಸ್ಸು 80 ಕೆಳಗಡೆ ಇಲ್ಲವೇ ಇಲ್ಲ. ಯಾರೋ 100ರಲ್ಲಿ ಒಂದು 5-6 ಜನ, ನಾಟ್ ಲೆಸ್ ದೆನ್ 80, 75 to 80. ಅಲ್ಲಿ ನಿತೀಶ್ ಕುಮಾರ್ ಅವ್ರು ನೋಡಿ, ನಮ್ಮ ದೇಶದವರೇ ವಯಸ್ಸು ನೋಡಿ, ನಮ್ಮ ರಾಜ್ಯದವರೇ ವಯಸ್ಸು ನೋಡಿ, ಯಡಿಯೂರಪ್ಪನವ್ರ ವಯಸ್ಸು ನೋಡಿ. ಯಡಿಯೂರಪ್ಪನವ್ರ ಜೊತೆ ಈಗಲೂ ಕುತ್ಕೊಳ್ಳಿ, ದೇವೇಗೌಡರ ಜೊತೆ ನೀವು ಈಗಲೂ ಕುತ್ಕೊಳ್ಳಿ, 80 ದಾಟಿದೆ, 90 ದಾಟಿದೆ, ಅದ್ಭುತವಾಗಿ ಅವ್ರು ಮಾತಾಡ್ತಾರೆ. ಅವ್ರ ನೆನಪಿನ ಶಕ್ತಿ, ಜನಗಳ ಶಕ್ತಿ, ನಾನು ಮತ್ತೆ ಎದ್ದು ಬರುತ್ತೇನೆ, ಪಕ್ಷ ಕಟ್ಟುತ್ತೇನೆ ಅಂತಾರೆ. ನೀವು ನೋಡಿ. ಹೌದು, ನೀವು ಗಮನಿಸಿ ನೋಡಿ. ಪೂರ್ಣ ರಾಜಕೀಯವಾಗಿ ಇರತಕ್ಕಂಥ ವ್ಯಕ್ತಿಗೆ ಆಯುಷ್ ಹೋಗಲ್ಲ, ಅವ್ರಿಗೆ ಅಷ್ಟು ಬೇಗ ಹೋಗಲ್ಲ ಅವರು. ಬಿಕಾಸ್ ದೇ ಹ್ಯಾವ್ ಬಿನ್ ಸರೌಂಡೆಡ್ ವಿತ್ ದ ಪವರ್. ಆ ಸೆಳೆತ, ಅದರಲ್ಲಿ ಬಿಸಿ, ಜನಗಳ ನಡುವೆ ಬಿಸಿ, ಕಾರ್ಯಕರ್ತರ ನಡುವೆ ಬಿಸಿ, ಕಾರ್ಯಕ್ಷೇತ್ರಗಳ ನಡುವೆ ಬಿಸಿ. ನೀವು ಒಂದು ಬಾರಿ ಪೊಲಿಟಿಷಿಯನ್ ಆಗಿ ಬದುಕಲಿಕ್ಕೆ ಪ್ರಯತ್ನ ಮಾಡಿ. ಅಷ್ಟು ಬ್ಯುಸಿಯಾಗಿ ನಿಮ್ಗೆ ಏನೂ ಅನ್ಸೋಲ್ಲ. ಅವ್ರಿಗೆ ನೋಡಿ, ಮಾನ ಮರ್ಯಾದೆ, ಜೈಲು, ಕೋರ್ಟು, ರೈಡು ಏನ್ ನಡೆದ್ರು ಕೂಡ ಬ್ಯೂಟಿಫುಲ್. ಇದು ವಿರೋಧ ಪಕ್ಷದವರ ಕುತಂತ್ರ ಅಂತಾರೆ. ಮಾಡೋದೆಲ್ಲ
ಮಾಡಿಬಿಟ್ಟು ವಿರೋಧ ಪಕ್ಷದವ್ರ ಮೇಲೆ ಇವ್ರ ಮೇಲೆ ಇವ್ರ ಮೇಲೆ ಇದು ಆಡಳಿತ ಪಕ್ಷದವರ ಕುತಂತ್ರ. ಮಾಡೋದು ಅನಾಚಾರ, ಮನೆ ಮುಂದೆ ಬೃಂದಾವನ. ಅದಕ್ಕೆ ನೋಡಿ ಅವ್ರಿಗೆ ಆಯಸ್ ದೊಡ್ಡದು. ನೀವು ನೋಡಿ ಅವ್ರು ಕುತ್ಕೊಂಡಿರ್ತಾರ, ಅವ್ರ ಕೈಗೆ ಸಿಗ್ತಾರ ಅಂತ ನೋಡಿ. ನೀವು ಹಂಗಲ್ಲ. ಬೆಳಿಗ್ಗೆ ಬೀನ್ಸ್ಗೆ ಭಯ, ಮಧ್ಯಾಹ್ನಕ್ಕೆ ಬಟಾಣಿಗೆ ಭಯ, ಸಂಜೆ ಆದ್ರೆ ಕಾಫಿ ಲೂಸ್ ಮೋಷನ್. ಇವಾಗ ಗ್ಯಾಸ್ ಇಲ್ಲ ಅಂತ ಫುಲ್ ಅಯ್ಯೋ ಗ್ಯಾಸ್ ಇಲ್ಲೇ ಒಂದು ಇಂಡಕ್ಷನ್ ಸ್ಟವ್ ತಗೋ ಬಂದು ಇಟ್ಕೊಳ್ಳಿ ಮಕ್ಳ, ಏನಾಗಲ್ಲ, ಅಚ್ಚುಕಟ್ಟಾಗಿ ಅಡಿಗೆ ಮಾಡ್ಕೊಂಡು ತಿನ್ಬೋದು, ಎಂಥದ್ದಿಲ್ಲ. ಇದೆಲ್ಲ ಒಂದು ಸಣ್ಣ ಸಣ್ಣ ಬದಲಾವಣೆಗಳು ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವರ್ಷ ಭವಿಷ್ಯ ಸಂಖ್ಯೆ 5 ಬ್ಯೂಟಿಫುಲ್ ವರ್ಷ ಆಗುತ್ತೆ ನಿಮಗೆ. ನಿಜವಾಗ್ಲೂ ಹೇಳ್ತಾನೆ, ದುಡಿದು ತಿನ್ನುತ್ತೇನೆ ಅನ್ನತಕ್ಕಂಥ 5ರ ಸಂಖ್ಯೆಯವರೆಗೆ ಬುದ್ಧಿ ಉಪಯೋಗಿಸ್ಕೊತಾನೆ ಕರೆಕ್ಟ್ ಆಗಿ. ಫ್ಯಾಂಟಾಸ್ಟಿಕ್ ಆಗುತ್ತೆ. ಅದರಲ್ಲೂ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಯಲ್ಲಿ ಇದ್ದೀರಿ, ಮಾಧ್ಯಮ, ಕಲಾ ಮಾಧ್ಯಮ, ಯೂಟ್ಯೂಬ್ ಚಾನೆಲ್ಸ್ ಅಲ್ಲಿ ಇದ್ದೀರಿ, ಎಡಿಟಿಂಗ್ ಅಲ್ಲಿ ಇದ್ದೀರಿ, ಡಿಸೈನಿಂಗ್ ನಲ್ಲಿ ಇದ್ದೀರಿ, ಡಿಸೈನಿಂಗ್ ಇಂಜಿನಿಯರ್ಸ್, ಸಿವಿಲ್ ಇಂಜಿನಿಯರ್ಸ್, ಆರ್ಕಿಟೆಕ್ಚರಲ್ ಇಂಜಿನಿಯರ್ಸ್, ಟೆಂಪಲ್ ಸ್ಟ್ರಕ್ಚರ್, ಟೆಂಪಲ್ ಕಟ್ಟೋದು, ಟೆಂಪಲ್ ಡಿಸೈನಿಂಗ್ ಮಾಡೋದು, ವಿಲ್ಲಾ ಡಿಸೈನ್ ಮಾಡೋದು, ವೆಡ್ಡಿಂಗ್ ಡೆಸ್ಟಿನಿಗಳನ್ನ ನಡೆಸೋದು, ಟೆಲಿಕಾಲಿಂಗ್ ಮಾಡೋದು, ಕಸ್ಟಮರ್ ಸರ್ವಿಸ್ ಅಲ್ಲಿ ತೊಡಗಿಸ್ಕೊಂಡಿರೋದು, ಅದ್ಭುತವಾದಂತ ಪ್ರಗತಿ ಕಾಣತಕ್ಕಂತ ಒಂದು ವರ್ಷವಾಗಿರುತ್ತದೆ. ಆದರೆ ವಿಪರೀತ ಆತರ ಮಾಡಿಬಿಡ್ತೀರಿ, ನನ್ಗದೊಂದು ಭಯ. ಬೇಗ ದುಡ್ಡು ಮಾಡ್ಬೇಕು, ಬೇಗ ಸೆಟ್ಲ್ ಆಗ್ಬೇಕು. ನಿಮ್ ಬೈಗಳೇ ನಿಮ್ಮನ್ ಗೊತ್ತಿಲ್ಲದೆ ಎಲ್ಲಾದ್ರೂ ಚಿಕ್ಕುಗಳಿಗೆ ನಡೆಸ್ತಕ್ಕಂಥದ್ದಾಗುತ್ತದೆ ಈ ವರ್ಷ. ಅದೊಂದು ಹುಷಾರಾಗಿರಿ. ದಿಢೀರ್ ದುಡ್ಡು, ದಿಢೀರ್ ಸಕ್ಸಸ್ಸು, ದಿಢೀರ್ ಯಾವುದು ಆಗಲ್ಲ, ನೀವು ಕೇಳಲ್ಲ. ದಿಢೀರ್ ಯಾವುದು ಆಗೋಲ್ಲ, ನೆನಪಲ್ಲಿಟ್ಟುಕೊಳ್ಳಿ. ಸಂಖ್ಯೆ 5, 5ನೇ ತಾರೀಕು, 14ನೇ ತಾರೀಕು, 23ನೇ ತಾರೀಕು. ಈ ಸಂಖ್ಯೆಗಳಲ್ಲಿ ಹುಟ್ಟಿರ್ತಕ್ಕಂಥವರು 5ರ ಪ್ರಭಾವಕ್ಕೆ ಒಳಗಾಗಿರ್ತೀರಿ, ಬುಧನ ಪ್ರಭಾವಕ್ಕೆ ಒಳಗಾಗಿರ್ತೀರಿ. ಈ ವರ್ಷ 100% ಹೇಳ್ತಾನೆ, ವೃತ್ತಿಯಲ್ಲಿ ಒಂದು ಹೊಸತನವನ್ನ ನೋಡ್ಬೋದು. ಫಿಕ್ಸ್ಡ್ ಇನ್ಕಮ್ ಕನ್ಫರ್ಮ್. ಒದ್ದಾಡಿಸಿದೆ 2025 ಒಂದ್ ಸ್ವಲ್ಪ ಅಲ್ಲೆಲ್ಲೋ ಅರ್ಧಂಬರ್ಧ ಆಗಿದೆ. ಕೆಲವ್ರಿಗೆ ಕೆಲಸ ಬಿಟ್ಟು ಬಂದಿರೋದು, ಇರೋ ಕೆಲಸದಲ್ಲಿ ತೊಂದರೆ ಆಗಿರೋದು, ಅಲ್ಲೊಂದು ಪ್ರಮೋಷನ್ಗೋ ಇನ್ಕ್ರಿಮೆಂಟ್ಗೋ ಏನೋ ಒಂದು ನಿಮ್ಮ ಮೇಲೆ ಅಪವಾದ ಬಂದಿರೋದು, ಇಲ್ಲ ಒತ್ತಡ ತಡಿಲಾರ್ದೆ ಹೊರಗಡೆ ಬಂದಿರೋದು, ಇಲ್ಲ ಕಮಿಟ್ಮೆಂಟ್ ಮಾಡ್ಕೊಂಡಿರೋದು, ಇಲ್ಲ ಅಲ್ಲೊಂದು ಮನೆ, ಜಾಗ, ವಾಹನ, ಸ್ವಲ್ಪ ಆಸೆ ನಿಮಗೆ ಇರೋದ್ರಲ್ಲಿ ಈಜೋಣ ಗುರುಗಳೇ. ಅವನು ದೊಡ್ಡ ಕಾರ್ ಇಟ್ಕೊಂಡಿದ್ದಾನಲ್ಲ ಅನ್ನತಕ್ಕಂಥದ್ದು. ನೀವು ಬಳಸುವಷ್ಟು ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಇನ್ಯಾರು ಬಳಸ್ಲಾರ. ಅಂಥದ್ದೊಂದು ಭಾವ. ಆಲ್ವೇಸ್ ಇಟ್ ಇಸ್ ದೇ. ಏನಾದ್ರೂ ಒಂದು ಇಟ್ಕೊಂಡಿರ್ತೀರಿ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್, ಬದಲಾಯಿಸ್ತಲೇ ಇರ್ತೀರಿ. ಫೋನ್ ಬದಲಾಯಿಸೋದು, ಲ್ಯಾಪ್ಟಾಪ್ ಬದಲಾಯಿಸೋದು, ಈ ಕಿವಿಗೆ ಇಯರ್ಫೋನ್ ಚೇಂಜ್ ಮಾಡೋದು, ಈ ಎಲೆಕ್ಟ್ರಾನಿಕ್ ವಾಚ್ಗಳು ಕಟ್ಟೋದು, ಎಲ್ಲ 4 ದಿನಕ್ಕೆ ಇಚ್ಛಾಂದು. 4 ದಿನ ಡಯಟ್, 4 ದಿನ ವಾಕಿಂಗು, 4 ದಿನ ಯೋಗ. ಬದುಕು ಅಂದವನ್ನು ಕಲಿಯಬೇಕೆಂದರೆ ಅಂದವಾಗಿ ಬದುಕುವುದು ಅಂತ ಹೇಳ್ತೇನೆ ಅಲ್ವಾ. ನಿಮ್ಮ ಹತ್ರ ಕಲಿಬೇಕು. ಮ್ಯಾನೇಜ್ ಮಾಡೋದು ಹೆಂಗೆ, ಇರೋ 100 ರೂಪಾಯಿಲಿ ಕೂಡ ಬದುಕು ಕಟ್ಟಬಹುದು ಹೆಂಗೆ ಅಂತ ತಿಳ್ಕೋಬೇಕು ಅಂದ್ರೆ ನೀವು ಸಂಖ್ಯೆ 5ರ ಜೊತೆಲಿ ಇದ್ದು ನೋಡಿ. ದೇ ನೋ ಹೌ ಟು ಮೇಕ್ ಇಟ್. 4 ಬಾಳೆಹಣ್ಣು, ಒಂದಷ್ಟು ಅವಲಕ್ಕಿ, ಬೆಲ್ಲ ಕುಟ್ಟಿ ನೀಟಾಗಿ ಕಲಿಸಿ 100 ರೂಪಾಯಿಲು ಮನೆಯವರಿಗೆಲ್ಲ ರಸಾಯನ ಉಣಬಡಿಸಿ ತಾನು ಅಚ್ಚುಕಟ್ಟಾಗಿ ತಿನ್ನುವಂತ ಒಂದು ಅದ್ಭುತವಾದಂತ ಬುದ್ಧಿಶಕ್ತಿಯ ವ್ಯಕ್ತಿಗಳು. ತುಂಬಾ ಬುದ್ಧಿಶಕ್ತಿ. ಪ್ರಾಬ್ಲಮ್ ಅದೇ, ನಿಮ್ಮ ಬುದ್ಧಿಶಕ್ತಿಯೇ. ಅಂದವಾಗಿರುವವರೆಲ್ಲ ಆನಂದವಾಗಿರುವುದಿಲ್ಲ, ಆನಂದವಾಗಿರುವವರೆಲ್ಲ ಅಂದವಾಗಿರುವುದಿಲ್ಲ. ಆದ್ರೆ ಒಂದು ವಿಚಿತ್ರ ಏನು ಗೊತ್ತಾ, ಆನಂದವಾಗಿರ್ಲಿಕ್ಕೆ ಪ್ರಯತ್ನ ಮಾಡಿ ನೋಡಿ, ಆಟೋಮೆಟಿಕಲಿ ಅಂದ ಬಂದ್ಬಿಡುತ್ತೆ. ಇರೋದ್ರಲ್ಲಿ ಆನಂದ ಕಣ, ಇದು ಬೇಡ, ಇದು ಬೇಡ, ಇದೆಲ್ಲ ಹೋಗುತ್ತೆ, ಕಳೆದು ಹೋಗುತ್ತದೆ. ಯಾಕೆ ತಲೆ ಕೆಡ್ಸ್ಕೋಬೇಕು, ಏನಾಗ್ಬಿಡುತ್ತೆ ಎಲ್ಲ. ನೋಡಿ, ಸ್ಕೂಲಲ್ಲಿ ನಾವು ನಮ್ಮ ರ್ಯಾಂಕ್ ಭಯ ಪಡ್ತಿದ್ವಿ, ಫೇಲ್ ಆಗ್ಬಿಡ್ತೀವ ಅಂತ ಭಯ ಪಡ್ತಿದ್ವಿ. ನೀವು ಇವತ್ತಿಗೂ ನೋಡಿ ಸ್ಕೂಲ್ಗಳಲ್ಲಿ, ಮನೆಯಲ್ಲಿ ಒಂದ್ ಗಂಡು ಹುಡುಗ, ಒಂದ್ ಹೆಣ್ಮಗು ಇದೆ ಅಂತ ಇಟ್ಕೊಳ್ಳಿ. ಆ ಹೆಣ್ಮಗುಗೆ 98, 99 ಮಾರ್ಕ್ಸ್ ಬಂದಿರುತ್ತೆ. ಗುಳು ಅಂತ ಅಳ್ತಾ ಇರುತ್ತೆ. ಅಪ್ಪ ಸಮಾಧಾನ, ಅಮ್ಮ ಸಮಾಧಾನ, ಬಿಡಮ್ಮ ಏನೂ ಆಗಲ್ಲ, ನಂಗೆ 1% ಹೊಟ್ಟೋಗ್ಬಿಡುತ್ತೋ, 2% ಹೊಟ್ಟೋಗ್ಬಿಡುತ್ತೋ ಅಂತ. ಇಲ್ಲಿ ಹುಡುಗ ಜಸ್ಟ್ ಪಾಸು, ಮನೇಲಿ ಫುಲ್ಲು ಟ್ರೀಟು ಪಾರ್ಟಿ, ಖುಷಿಯಿಂದ ಅವನಿರ್ತಾನೆ. ಜಸ್ಟ್ ಪಾಸ್. ನಾವೆಲ್ಲ ಹಾಗೆ ಜಸ್ಟ್ ಪಾಸ್ ಆಗ್ಬಿಟ್ರೆ
ಯಾವ್ದಾದ್ರೂ ಒಂದ್ ಸಬ್ಜೆಕ್ಟ್ ಅಲ್ಲಿ ನಾನು ಡುಮ್ಕ ಆಗಿರ್ತಿದ್ದೆ, ಹೆಂಗೋ ಎಲ್ಲೋ ಒಂದ್ ಟ್ರಿಗರ್ ಹತ್ತೋದು ಒಂದೊಂದ್ ಸಮಯ ಪಾಸ್ ಆಗ್ಬಿಡ್ತಿದ್ದೆ. ಪಾಸ್ ಆಗ್ತಿದ್ದೆ. ಖುಷಿ, ಏನು ಆನಂದಕ್ಕೆ ಪಾರು ಇಲ್ಲ. 3 ತಿಂಗಳು ಬುಕ್ಕೆ ಮುಟ್ಟಲ್ಲ. ಹೌದು, ಮನೇಲಿ ನೋಡಿದ್ರೆ 98-99% ತೆಗ್ದಿರೋ ಹೆಣ್ಮಗು ಗೋವಿಂದ ಅಂತ ಅಳ್ತಿರುತ್ತೆ. ನಂದು ಇದು ಹೋಯ್ತು, ಅದು ಹೋಯ್ತು, ಹಂಗೋಯ್ತು, ಹಿಂಗೋಯ್ತು ಅಂತ. ಈ ಸಂಖ್ಯೆ 500 ಹಾಗೇನೆ. ನಿಜವಾಗ್ಲೂ ನೀವು 98% ಪೀಪಲ್. ಬಟ್ ಪ್ರಾಬ್ಲಮ್ ಏನಂದ್ರೆ ಮಿಕ್ಕಿದ 2% ಇಲ್ವಲ್ಲ, ಸಿಗಲಿಲ್ವಲ್ಲ ಅಂತ. ಹೌದಾ ಅಲ್ವೋ ಹೇಳಿ. ಅಂಗಡಿಗೆ ಹೋದೆ ಗುರುಗಳೇ, ಸೀರೆ ತಗೊಂಡ್ ಬಂದೆ. ಅವನು ಈ ಸೀರೆ ತಗೊಂಡ್ರೆ 100 ರೂಪಾಯಿ ಡಿಸ್ಕೌಂಟ್ ಅಂತ ಹೇಳಿದ್ದ. ತಗೊಂಡಿರೋದು 50,000 ರೂಪಾಯಿ ಸೀರೆ. ಇಲ್ಲ ಒಂದ್ ಚಿಕ್ಕದು ಏನೋ ಒಂದು ಗಿಫ್ಟ್ ಕೊಡ್ತೀನಿ ಅಂತ ಹೇಳಿದ್ದ. 100 ರೂಪಾಯಿ ಮಿಸ್ ಆಗ್ಬಿಟ್ಟಿದ್ದ. ಆ ಗಿಫ್ಟ್ ಮೇಲೆನೇ ಕಣ್ಣು, ಅಯ್ಯೋ ಅದು ಮಿಸ್ ಆಯ್ತು, ಅದು ಮಿಸ್ ಆಯ್ತು. ಈ ಸೀರೆ ಅಂದವನ್ನೇ ಮರ್ತು ಬಿಡ್ತೀರಿ ನೀವು. ಪ್ರಾಬ್ಲಮ್ ಅದೇ, ನೀವು ನಿಮ್ಮಲ್ಲಿಯೇ ಆನಂದವಿದೆ. ಸೊ ಈ ವರ್ಷ ನಿಜವಾಗ್ಲೂ ಹೇಳ್ತಾನೆ, ಬ್ಯೂಟಿಫುಲ್ ಜರ್ನಿ ವಿಲ್ ಹ್ಯಾಪನ್. ಖಂಡಿತ ಹೇಳ್ತಾನೆ. ರಿಯಲ್ ಎಸ್ಟೇಟ್ ಏಜೆಂಟ್ಸ್ ಆಗಿದ್ದೀರಾ, ಮನೆ ಕಟ್ಟೋದಿರ್ಬೋದು, ಮಗುವಿನ ವಿಚಾರದಲ್ಲಿ, ಮದುವೆ ವಿಚಾರದಲ್ಲಿ ಒಂದು ಅದ್ಭುತವಾದಂಥದ್ದು ನಡೆಯುತ್ತೆ. ಪ್ರಯತ್ನ ಮಾಡಿ ನೋಡಿ. ಜೂನ್ ಮೇಲೆ ಏನಾದರೂ ಮೇ ಮುಗಿದ ನಂತರ 2ನೇ ಮಗು, 2ನೇ ಬದುಕು, 2ನೇ ಜೀವನ, 2ನೇ ವಿವಾಹ, 2ನೇ ಕುಟುಂಬ, 2ನೇ ಮನೆ ಕಟ್ಟೋದು, ಇನ್ನೊಂದು ಮನೆ ತಗೊಳ್ಳೋದು, ಇನ್ನೊಂದು ಜಾಗ ತಗೊಳ್ಳೋದು, ನಿಮ್ಮಲ್ಲಿ ಒಂದು ದೊಡ್ಡ ಕದಲಿಕೆ ನಡೆಯುತ್ತೆ. ಈ ವರ್ಷ ಒಂದ್ ಸ್ವಲ್ಪ ಉಳಿತಾಯ ಮಾಡ್ಕೊಳ್ಳೋ ಯೋಗ. ಏನು ಭಯ ಬಿಡಿ. ಈ ಯುಗಾದಿ ಫಲ ಇದೆಯಲ್ಲ, 5ರ ಸಂಖ್ಯೆಯಲ್ಲಿ ಹುಟ್ಟಿದವರಿಗೆ ಸ್ವಲ್ಪ ದಲ್ದಲ್ ಮಾಡ್ಕೊಬಿಡ್ತೀರಿ, ಆತರ ಪಟ್ಬಿಡ್ತೀರಿ. ಆತರಗಾರನಿಗೆ ಬುದ್ಧಿಮಟ್ಟ. ಇದು ಹೆಂಗೆ ಅಂದ್ರೆ, ನೀರ್ ನೋಡಿದ್ದೆ ಧುಮುಕಬಾರದು. ಅವೇನ ಹೇಳ್ತೀವಿ ಅಂದ್ರೆ, ಆಳ ಎಷ್ಟಿದೆ, ಸುಳಿ ಇದೆಯಾ, ವಿಷ ಜಂತು ಇದೆಯಾ, ವಿಷ ವ್ಯಕ್ತಿಗಳು ಒಳಗಡೆ ಕಾಯ್ತಿದಲ್ಲ ಚುಚ್ಚೋಕೆ, ಸುಳಿ ಇದೆಯಾ ಎಳ್ಕೊಂಬಿಡಕ್ಕೆ, ಕಲ್ಲು ಬಂಡೆಗಳೇನಾದ್ರು ಇದೆಯಾ, ಧುಮುಕಿದ್ದೆ ಮುಖ ಮುಟ್ಟಿ ಜಜ್ಜಿಸ್ಕೊಬಿಡ್ತೀವಪ್ಪ. ಸುಳಿ ಇದ್ರೆ ಎಳ್ಕೊಂಡು ಹೋಗ್ಬಿಡುತ್ತಪ್ಪ. ವಿಷ ಜಂತುಗಳು ಯಾವ್ದಾದ್ರು ವಿಷದ ಮೀನುಗಳಿದ್ರೆ ಹಾಕಿ ಕಚ್ಚಬಿಡ್ತು ಅಂದ್ರೆ ಗೋವಿಂದಾಯ ನಮಃಪ್ಪ. ನಾವು ಏನ್ ಮಾಡ್ತಿದ್ದೀವಿ ಅನ್ನತಕ್ಕಂಥ ಒಂದು ಪರಿಭಾವ ಪ್ರಜ್ಞೆ ಅದರ ಮೇಲೆ ಇರಬೇಕು ಅನ್ನತಕ್ಕಂಥದ್ದು ಒಂದು ಹೇಳ್ತಾರೆ. ಅದೊಂದು ಜಾಗರೂಕತೆ ವಹಿಸ್ತಕ್ಕಂಥದ್ದು ಮಾಡಿ. ವೆರಿ ಕೇರ್ಫುಲ್. ನಿಧಾನ ಮಾಡಿ. ಏನಾದ್ರೂ ಒಂದು ದಿಢೀರ್ ದುಡ್ಡು, ದಿಢೀರ್ ಜಾಗ ತಗೊಳ್ಳೋದು, ನೋಡಿದ ತಕ್ಷಣ ಯಾರೋ ಬಂದು ಕನ್ವಿನ್ಸ್ ಮಾಡಿದ ತಕ್ಷಣ ಆಗ್ಬಿಡ್ಬೇಕು, ಹೋಗ್ಬಿಡ್ಬೇಕು, ಮಾಡ್ಬಿಡ್ಬೇಕು, ನೋಡ್ಬಿಡ್ಬೇಕು. 5, 14, 23 ಮಾಡಬೇಡಿ. ಇನ್ನೊಂದಷ್ಟು 4 ಜನರ ಹತ್ರ ಆ ಒಂದು ಅನುಭವದ ಸಾಲೆಯನ್ನ ಕೇಳ್ಕೊಳ್ಳಿ, ಮಾತಾಡಿ, ತಿಳ್ಕೊಳ್ಳಿ. ಏನಾಗಲ್ಲ. ನಿಮ್ಮ ಅದೃಷ್ಟ ಯಾರು ತಗೊಂಡು ಹೋಗಕ್ಕಾಗಲ್ಲ, ನಿಮ್ ದುರಾದೃಷ್ಟನೂ ಯಾರು ಹಂಚ್ಕೊಳಕ್ಕಾಗಲ್ಲ. ಈಗ ಯಾರಾದ್ರೂ ಜೈಲ್ಗೆ ಹೋದ್ರೆ ಅವ್ರ ಬದಲು ನಾವು ಹೋಗ್ತೀವಿ ಅಂದ್ರೆ ಬಿಟ್ಕೊಟ್ಬಿಡ್ತಾರಾ? ಇಲ್ಲ. ಆಫೀಸ್ನಲ್ಲಿ ನಿಮಗೆ ಪ್ರಮೋಷನ್, ಒಂದು ಒಳ್ಳೆ ಪೋಸ್ಟ್, CM ಪೋಸ್ಟೇ ಅಂತ ದಿಢೀರ್ ಅಂತ ಹೇಳಿದ್ರು ಅಂತ ಇಟ್ಕೊಳ್ಳಿ, ಕೊಟ್ಬಿಡ್ತೀರಾ ನೀವು ಬೇರೆಯವ್ರಿಗೆ? ಅವೆಲ್ಲ ಇಲ್ಲ. ಸಮಸ್ಯೆಗೆ ಮಾತ್ರ 1000 ಜನ ಅಪ್ಪಂದ್ರು ಅಂತಕ್ಕಂಥ ಒಂದು ಭಾವ, ಅದನ್ನ ಮಾಡ್ಕೊಳ್ತಕ್ಕಂಥದ್ದು ಸ್ವಲ್ಪ ಜಾಸ್ತಿ ನಾವು. ಅದರಿಂದ ಸ್ವಲ್ಪ ಈ ಛಾಯೆಯಿಂದ ಹೊರಗಡೆ ಬನ್ನಿ. ಅದೊಂದು. ಅದಕ್ಕೇನ್ ಮಾಡಿ, ಅಯ್ಯಪ್ಪ ದೇವಸ್ಥಾನಗಳು ಸುತ್ತಮುತ್ತಲು ಎಲ್ಲಾದ್ರೂ ಇದಾವ, ಹೋಗಿ ತಿಂಗಳಿಗೊಂದು ದಿನ, ಪ್ರತಿ ತಿಂಗಳು 14 ಇಲ್ಲ 15ನೇ ತಾರೀಕು ಹೋಗ್ಬಿಟ್ಟು ಒಂದು ಅರ್ಚನಾ ಸೇವೆ ಮಾಡಿ. ದಟ್ ಇಸ್ ವೆರಿ ಗುಡ್. ಮಂಗಳಮುಖಿಯರು ಸಿಕ್ಕಾಗ ಅವ್ರಿಗೊಂದು ಹಣ್ಣು, ಕಾಯೋ, ಹೂವೋ, ಸಿಹಿಯೋ, ಫಲತಾಂಬುಲವೋ ಅವ್ರು ಕೊಡ್ತಕ್ಕಂಥದ್ದು ಮಾಡಿ. ಪುಟ್ಟ ಮಕ್ಕಳು, 8 ವರ್ಷದ ಒಳಗಿನ ಹೆಣ್ಣು ಮಕ್ಕಳಿಗೆ ಅವ್ರಿಗೇನಾದ್ರೂ ಒಂದು ಸೇವೆ, ಪೂಜೆ, ಹಣ್ಣು ಕೊಡೋದು. 8 ವರ್ಷದ ಒಳಗಿನ, 10 ವರ್ಷದ ಒಳಗಿನ ಹುಡುಗರಿಗೆ, ಮಕ್ಕಳಿಗೆ ಈ ಅಂಗನವಾಡಿನಲ್ಲಿ ಇರ್ತಾರೆ ಮಕ್ಕಳು, ಅವ್ರಿಗೆ ಹೋಗ್ಬಿಟ್ಟು ಒಂದು ಜಾಮಿಟ್ರಿ ಬಾಕ್ಸ್ ಕೊಡ್ಸೋದು. ನನ್ ಮೊನ್ನೆ ನೋಡಿದೆ, ಯಾವುದೋ ಒಂದು ಸ್ಕೂಲು, 2017-18 ಅವರು 2.5 ಲಕ್ಷ ಫೀಸ್ ಹಾಕಿದ್ದಾರೆ. ಅಲ್ಲಿ ಇಷ್ಟು ನೋಡ್ಬೇಕು. ಅಮ್ಮ ರಾಮಚಂದ್ರ, ಈಗ ಎಷ್ಟಿರ್ಬೋದು? 2026-27 ಅಂತ ಲೆಕ್ಕ ಹಾಕೊಳ್ಳಿ. LKG ಇದು. ದಯಮಾಡಿ ಹೇಳ್ತಾನೆ, ಇನ್ನು ಮೇಲೆ ಇಂಟರ್ನ್ಯಾಷನಲ್ ಸ್ಕೂಲು, ಈ ಲೊಟ್ಟು ಲೊಸ್ಕು ಇದೆಲ್ಲ ಬಿಡಿ. ಓದಿರೋ ಇಂಜಿನಿಯರಿಂಗ್ ಕೆಲಸ ಇಲ್ಲ, ಓದಿರೋ BCom ಕೆಲಸ ಇಲ್ಲ, BA ಮಾಡಿರೋವನ್ನ ಕೇಳೋರಿಲ್ಲ. ಏನೇನೋ ಆಗ್ಬಿಟ್ಟಿದೆ. ಸುಮ್ಮನೆ ಒಂದು ಗೌರ್ಮೆಂಟ್ ಸ್ಕೂಲ್ಗಳಿಗೆ ಹಾಕಿ, ಸ್ಕೂಲ್ಗಳಾದ್ರೂ ಉದ್ಧಾರಕ ಆಗುತ್ತೆ.
ಆ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಒಂದು 10,000 ಫೀಸು ಅಂತ ಹೇಳೋದಂದ್ರೆ ಕಡಿಮೆ ಅಂದ್ರೆ 40 ಲಕ್ಷ ಮಕ್ಕಳು ಕೊಡೋರಿದ್ದಾರೆ. ಕಡಿಮೆ ಅಂದ್ರು 10,000 ರೂಪಾಯಿ ಅಂತ ಹೇಳಿದರೆ ಖಜಾನೆಗೆ ಎಷ್ಟು ದುಡ್ಡು ಬರಬಹುದು ಅಂತ ಯೋಚನೆ ಮಾಡಿ ನೋಡಿ. 50 ಲಕ್ಷ ಮಕ್ಕಳು ಗೌರ್ಮೆಂಟ್ ಸ್ಕೂಲ್ಗೆ ಕಾಲೇಜ್ಗೆ ಬಂದು ಸೇರಿದರೆ 10,000 ಅಂತ ಹೇಳಿದ್ರೆ 5 ಕೋಟಿ 50 ಕೋಟಿ 500 ಕೋಟಿ 5,000 ಕೋಟಿ ಬರುತ್ತೆ. ಎಲ್ಲ ಟೀಚರ್ಸ್ಗೂ ಕೈ ತುಂಬಾ ಸಂಬಳ, ಪ್ರಮೋಷನ್, ಬೋನಸ್ ಕೊಡ್ಬೋದು. ಇವ್ರು 2 ಲಕ್ಷ 3 ಲಕ್ಷ ಅಂತ ಇಡಬಹುದು. 30,000 ಕೊಡ್ತೀವಿ ಸ್ವಾಮಿ, ನಮ್ಗೊಂದು ಒಳ್ಳೆ ಊಟ. 50,000 ಕೊಟ್ಬಿಡ್ತೀವಿ ಸ್ವಾಮಿ. 50,000 ಲೆಕ್ಕ ಹಾಕೊಳ್ಳಿ, ಎಲ್ಲಿಗೆ ಬಂದು ನಿಲ್ಲುತ್ತೆ, ಎಷ್ಟು ದೊಡ್ಡ ದುಡ್ಡು ಬರುತ್ತೆ. ಗೌರ್ಮೆಂಟ್ಗೂ ಬರುತ್ತೆ, ಟೀಚರ್ಸ್ಗೂ ಟೈಮ್ ಸರಿಯಾಗಿ ಸಂಬಳ ಬರುತ್ತೆ, ಅವ್ರಿಗೊಂದು ಬೋನಸ್, ಇನ್ಕ್ರಿಮೆಂಟ್, ಇನ್ನೊಂದೆಲ್ಲ ಕೊಡ್ಬೋದು ಎಜುಕೇಶನ್ ಇಲಾಖೆ. ಇದರ ತುಂಬಾ 95%, ಯಾರೋ 5% ಡೋಕ್ಲಾ ಇರ್ತಾರೆ, ಎಲ್ಲದರಲ್ಲೂ ಜೊಳ್ಳಿರುತ್ತೆ. 90 to 95% ಗವರ್ಮೆಂಟ್ ಟೀಚರ್ಸ್ ಆರ್ ದಿ ಬೆಸ್ಟ್. ದಯಮಾಡಿ ಅಂತದ್ ಮಾಡಿ. ಅದೊಂದು ಆತ್ಮತೃಪ್ತಿ. ನಾನು ನೇರ ಹೇಳ್ತೇನೆ, ಪ್ರೈವೇಟ್ ಸ್ಕೂಲುಗಳು ಸುಲಿಗೆಯ ನಿಮ್ಮನ್ನ ಜಸ್ಟ್ ವೇಟಿಂಗ್, ಜಸ್ಟ್ ಹೆಂಗೆ ಎಷ್ಟು ದುಡ್ಡು ಮಾಡಬಹುದು ಅನ್ನತಕ್ಕಂಥದ್ದು. ಪ್ರೈವೇಟ್ ಸ್ಕೂಲ್ಸ್, ಪ್ರೈವೇಟ್ ಕಾಲೇಜುಗಳು ನಂಬರ್ 1 ಫ್ರಾಡ್ಗಳಾಗ್ಬಿಡ್ತಾರೆ. ಇನ್ನು ಅದೇ ಗುರುವಿನ ಹೆಸರಿನಲ್ಲಿ, ವಿದ್ಯೆ ಹೆಸರಿನಲ್ಲಿ ನಮ್ಮ ಸರ್ಕಾರ ತಗೋಬೇಕಿದು. ನೋ ಮೋರ್ ಪ್ರೈವೇಟ್ ಎಜುಕೇಶನ್ ಅಂತ ಮಾಡೋದು. ನಾ ಮಾಡಲ್ಲ ಬಿಡಿ, ಹೇಳೋದಲ್ಲ. 90% ಎಜುಕೇಶನು, ಕಾಲೇಜು, ಹಾಸ್ಪಿಟ್ಲ್ ಎಲ್ಲ ಇವ್ರಗಳ ಹೆಸರಲ್ಲೇ ಇರೋದು. ಅದಕ್ಕೆ ಅವ್ರಿಗೆ ಆಯಸ್ ಬೇಗ ಹೋಗಲ್ಲ. ನಮ್ದು ರಕ್ತ ಕುಡಿಬೇಕಲ್ವಾ, ಅದಷ್ಟೇ. ಸೊ ಇದನ್ನ ಮಾಡ್ಕೊಳ್ತಕ್ಕಂಥದ್ದು ಮಾಡಿ ಆಯಿತು ಅನ್ನುವುದಾದರೆ ಒಂದು ನಿಮ್ ತಲೆಯ ಗಲಿಬಿಲಿ, ದುಡುಕು ಒಂದು ಪೂರ್ಣಿಮಾ ಮಾಲ ಅಂತ ಹೇಳ್ತಾರೆ, ಅದನ್ನೊಂದು ಧರಿಸ್ಕೊಳ್ಳಿ ಮಕ್ಕಳೇ. ಚಿತ್ತ ಆ ಒಂದು ಭ್ರಮಣವಾಗದೆ ಆನಂದವಾಗಿರತಕ್ಕಂಥದ್ದು ಇರ್ತಾರೆ, ಸಮಾಧಾನವಾಗಿ. ಇನ್ನು ಸಂಖ್ಯೆ 6ರಲ್ಲಿ ಹುಟ್ಟಿದವರಿಗೆ ಈ ವರ್ಷ ಕುಂಭದ್ರೋಣ ಮಳೆಗಾಲವೇ. 5ಕ್ಕೂ ಮಳೆಗಾಲವೇ, 6ಕ್ಕಿನ್ನೂ ಮಳೆಗಾಲ. ಇವ್ರಿಗೆ 4 ಮಡಿಕೆ ಅಂತ ಹೇಳಿದ್ರೆ ಇವ್ರಿಗೆ 6 ಮಡಿಕೆ ನೀರು. ಒಳ್ಳೆ ಮಳೆ. ಹಂಗೆ ಸ್ವಲ್ಪ ಸಮಸ್ಯೆಗಳು ಉಂಟು. ತುಂಬಾ ದುಡ್ಡು ಬಂದವನು ಯಾರಾದ್ರೂ ಕರೆಕ್ಟ್ ಆಗಿರ್ತಾನ ನೋಡಿ. ಈ ಪುಟಿನ್ ತುಂಬಾ ಶಕ್ತಿ ಬಂದ ತಕ್ಷಣ ಏನ್ ಮಾಡ್ದ ಹೇಳಿ, ಅವನನ್ನ ಈ ವಾಸ್ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಫಸ್ಟ್ ಪ್ರೆಸಿಡೆಂಟ್ ಆಗಿದ್ದಾಗಲೇ ಅವನು. ಅದಾದ ಮೇಲೆ ಜೋ ಬೈಡನ್ ಬಂದಿತ್ತು. ಆ ಸಂದರ್ಭದಲ್ಲಿ ಬೇರೆ ಬೇರೆ ಗುಪ್ತ ಆ ಒಂದು ಸರ್ಕಾರದ ಎಷ್ಟೋ ದಾಖಲೆಗಳನ್ನ ಏನೇನೋ ಮಾಡಿ ಇಟ್ಕೊಂಡಿದ್ದ ಅನ್ನತಕ್ಕಂಥದ್ದು. ಹೆಂಗ್ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿದ್ರು ಗೊತ್ತಾ ಅವನನ್ನ? ಆ ಕಳ್ಳನೇ ದರೋಡೆಕೋರನೇ ಅವನು. ನೀವು ನಮ್ ದೇಶದ ದೊರೆ ಧೂಳಕ್ ಬರಲ್ಲ ಅವನು. ಬಾಯಿ ಬಡ್ಕ, ಹಚ್ಚೆಗರುಕ, ನಮ್ಮ ದೇಶದ ದೊರೆಯ, ನಮ್ಮ ರಾಜ್ಯದ ದೊರೆಯ ಕಾಲಿಗೂ ಕೂಡ ಚಪ್ಪಲಿಗೆ ಬರಲ್ಲ. ಇಷ್ಟೇ ಹೇಳಬಲ್ಲೆ, ನನ್ನ ದೊರೆ ನನ್ನ ಹೆಮ್ಮೆ. ಹೌದು, ನಮ್ಮ ದೊರೆಗಳಿಂತ ವಾಚಾಳತ್ವ ಎಲ್ಲ. ಯಾವಾಗ್ಲೂ ಒಂದ್ಸಲಿ ಟ್ರಿಗರ್ ಆಗಿ ಏನೋ ಒಂದ್ ಹೇಳ್ಬೋದು, ಇಲ್ಲ ಭಾವುಕತನ ತೋರ್. ನೀವು ನೋಡಿ ಯಾರಾದ್ರೂ ನಮ್ಮ ದೊರೆಗಳನ್ನ, ಹೂವರ್ ಯು ಟೇಕ್ ಇಟ್, ಇಂಥದೊಂದು ಹರಕತ್ತುಗಳು ನಾವು ಮಾಡಿಲ್ಲ. ದಂಡಯಾತ್ರೆಗಳು, ದಂಗೆಗಳು, ಮೋಸಗಳು, ದಗಾಕೋರಗಳು ಇಲ್ಲವೇ ಇಲ್ಲ. ಇನ್ನು ಎಸ್ಪೆಷಲಿ ನಮ್ಮ ಕರ್ನಾಟಕದ ದೊರೆಗಳನ್ನ ನೀವು ಯಾರನ್ನಾದ್ರೂ ತಗೊಳ್ಳಿ, ತೀರಾ ಭ್ರಷ್ಟತೆ ಇಲ್ಲ, ತೀರಾ ಇಂಥದೊಂದು ಹೇಸಿಗೆ ಇಲ್ಲ. ನೋಡಿ, ನೀವು SM ಕೃಷ್ಣ ತಗೊಳ್ಳಿ, ರಾಮಕೃಷ್ಣ ಹೆಗಡೆ ತಗೊಳ್ಳಿ, ಇದಾವೆ. ಅಲ್ಲೊಂದು 5% ಏನೋ ಒಂದು ನಮ್ ಜಾತಿ, ನಮ್ ಕುಲ ಅನ್ನೋದೊಂದು, ಅದ್ ಬಿಡಿ. ಅಲ್ಲಿಗೆ ಕಂಪೇರ್ ಮಾಡಿ ನಾನು ಹೇಳ್ತಾನೆ, ಆ ಮಹಾಕಳ್ಳನಿಗೆ ಕಂಪೇರ್ ಮಾಡಿ, ದರೋಡೆಕೋರನಿಗೆ ಕಂಪೇರ್ ಮಾಡಿ ದೇವರಾಗ್ಬಿಡ್ತಾರೆ ಇವ್ರು. ನಮ್ಮವ್ರು ದೇವರುಗಳೇ, ದೇವರೇ ಅವರು, ಪೂಜನೀಯರೇ. ಇಂಥದೆಲ್ಲ ಇಲ್ಲ. ಈ 6ರ ಪ್ರಭಾವಕ್ಕೆ ಆ ತರ ದಿಢೀರ್ ದುಡ್ಡು, ವಿಪರೀತ ದುಡ್ಡಿನ ಭಾವ. 6ನೇ ತಾರೀಕು, 15ನೇ ತಾರೀಕು, 24ನೇ ತಾರೀಕಿನಂದು ಹುಟ್ಟಿರತಕ್ಕಂಥವರಿಗೆ ವಿಶೇಷವಾಗಿ ಲಕ್ಷ್ಮೀ ಯೋಗವಾಗುತ್ತದೆ. ಅದರಲ್ಲೂ ಹೂವು, ಹಣ್ಣು, ಅಲಂಕಾರ, ಎಂಟರ್ಟೈನ್ಮೆಂಟು, ಥಿಯೇಟರು, ಕ್ಲಬ್ಬು, ರೆಸ್ಟೋರೆಂಟು, ಮದುವೆ ಮನೆಗಳು, ಅಲಂಕಾರ, ಪೌರೋಹಿತ್ಯ,
ಆಗಮ, ಜ್ಯೋತಿಷ್ಯ, ವೇದ, ಉಪನಯನ, ವೈದಿಕ ಕಾರ್ಯಗಳು, ಅಲಂಕಾರಿಕ ವೃತ್ತಿಗಳು, ಶಿಲ್ಪಕಲೆ, ಚಿತ್ರಕಲೆ, ಮಾಡೆಲಿಂಗ್ ಅಲ್ಲಿದ್ದೀರಿ, ಕೇಶಾಲಂಕಾರದಲ್ಲಿದ್ದೀರಿ. ಅರೆ ಎಂತ ಮಳೆಗಾಲ ಗೊತ್ತೇನ್ರಿ ನಿಮ್ಗೆ? ವಾವ್! ಈ ಯುಗಾದಿ 2026 ಮೇ ನಂತರ ಇನ್ನೂ ಮಳೆಗಾಲ. ನವೆಂಬರ್ ನಂತರ ಒಂದು ಗಂಗಾ ಸ್ನಾನ, ದೇವಪ್ರಯಾಗ, ಇಂಥದಕ್ಕೆಲ್ಲ ಗಯಾ ಹೋಗ್ಬರೋದು, ಕಾಶಿಗೆ ಹೋಗ್ಬರೋದು, ಗಂಗಾ ಸ್ನಾನ ಆಗೋದು, ಇದೆಲ್ಲ ನೋಡತಕ್ಕಂಥ ಶುಭಯೋಗ ಉಂಟು. ಒಂದು 70 ದಿನ ಒಂದ್ ಸ್ವಲ್ಪ ಹುಷಾರಿರಿ. ಭೂಮಿ ತಗೊಳ್ಳೋದು, ಗಾಡಿ ತಗೊಳ್ಳೋದು, ಮನೆ ತಗೊಳ್ಳೋದು ದುಡುಕ್ಬೇಡಿ. ಆಮೇಲೆ ಕೆಲವು ವ್ಯಕ್ತಿಗಳಿಗೆ 6, 15, 24 ಎಗ್ಗಿಲ್ಲದಂತಹ ಪ್ರಣಯ ಪ್ರಭಾವಗಳು, ಅಂದ್ರೆ ಲಂಗು ಲಗಾಮ್ ಇರಲ್ಲ, ಅನ್ಕಂಟ್ರೋಲಬಲ್ ಡಿಸೈರ್ಸ್, ಅದು ಆಪತ್ತು. ಅತಿಯಾದರೆ ಅಮೃತವೂ ಆಪತ್ತಲ್ಲ ಮಕ್ಕಳೇ. ಅತಿ ಅನ್ನತಕ್ಕಂಥದ್ದು ಅದೊಂದು ಜಾಗ್ರತೆ. ಗೊತ್ತಿಲ್ಲದೆಯೋ ವಾಂಚನೆ, ಲಕ್ಷ. ಯಾಕಂದ್ರೆ ವಿಪರೀತ ದುಡ್ಡು ಬಂದ್ರೆ ಮನುಷ್ಯ ಏನ್ ಮಾಡ್ತಾನೆ? ಹೋಗೋದು ಫಸ್ಟ್ ಕೆಸಿನೋಗೆ, ಪಬ್ಗೆ, ಕ್ಲಬ್ಗೆ. ನಮ್ಮಂತವ್ರಿಗೆ ದುಡ್ಡು ಜಾಸ್ತಿ ಬಂತಂದ್ರೆ ಏನ್ ಮಾಡ್ತೀವಿ ಹೇಳಿ? ಮನೇಲಿ ಹಬ್ಬ, ಹೋಳಿಗೆ ಹಬ್ಬ, ಅಲ್ಲೊಂದು ಷಷ್ಠಿ ಪೂರ್ತಿ, ಉಪನಯನ, ಚೌಲಕರ್ಮ, ಏನೇನೋ ಮಾಡ್ಕೋತಿರ್ತೀವಿ ನಾವು. ವೈದಿಕ ಕಾರ್ಯಗಳು, ಅಲ್ಲೊಂದು ಕಲ್ಯಾಣೋತ್ಸವ ಮಾಡಿಸ್ತೀವಿ ನಾವು ದೇವರ ಹೆಸರಲ್ಲಿ, ಹಿರಿಯರ ಹೆಸರಿನಲ್ಲಿ ಕನ್ಯಾದಾನ ಮಾಡಿಸ್ತೇವೆ ನಾವು. ಇವ್ರುಗಳಂತದಲ್ಲ. ಅದಕ್ಕೆ ಹಾಲಿಂದ ಹಾಲಿಗೆ, ನೀರಿಂದ ನೀರಿಗೆ, ಇವ್ರು ಬರೀ ಕೋರ್ಟ್ಗಳಿಗೆ ಕೊಟ್ಟೋದು, ಇವ್ರ ಹತ್ರನೇ ಕದಿಯಲ್ಪಡೋದು, ಇನ್ಕಮ್ ಟ್ಯಾಕ್ಸ್ ರೈಡ್ಗಳು ನಡೆಯೋದು, ಇಡಿ ರೈಡ್ಗಳು ನಡೆಯೋದು, ಎಲ್ಲ ನಡೆಯೋದು ಇವ್ರ ಮನೆ ಮೇಲೆ. ನಮ್ಮಂತವ್ರ ಹತ್ರ ಏನ್ ಬರುತ್ತೆ? ನೆಮ್ಮದಿಯಾಗಿ ಮಲಗ್ತೀವಿ ನೋಡಿ. ಯಾವ ಕಳ್ಳ ಬರ್ತಾರೋ ತಮಾಷೆ ಗೊತ್ತಾ? ಮಾಡೋದೆಲ್ಲ ಅನಾಚಾರ, ಮೋಸ, ದಗ. ಒಬ್ಬ ಮೋಸಗಾರ ನೋಡಿ, ಅವನ ಸೆಕ್ಯೂರಿಟಿ ಏನ್ ಇರ್ತಾನಲ್ಲ ಅವನ ಹತ್ರ ನ್ಯಾಯ ಬಯಸ್ತಾನೆ. ಅವನ ಹತ್ರ ಸೆಕ್ಯೂರಿಟಿ ಇಟ್ಕೊಂಡಿರ್ತಾನಲ್ಲ ಅವನು ಸತ್ಯವಂತನಿರ್ಬೇಕಂತೆ. ಮೋಸಗಾರ ಕೂಡ ನಂಬುವುದು ಸತ್ಯವಂತ ಕೆಲಸದವರನ್ನೇ. ನಿಯತ್ತಿರ್ಬೇಕು ಸರ್. ಇವನು ಮಾತ್ರ ನಿಯತ್ತಿಲ್ಲ. ಊರೆಲ್ಲ ದೋಚೋದು, ಲೂಟಿ ಮಾಡೋದು. ನೀವು ನೋಡಿಬೇಕಾದ್ರೆ ಗನ್ ಮ್ಯಾನ್ಗಳನ್ನ ಇಟ್ಟಿರ್ತಾರೆ. ಅವ್ರು ನೋಡಿ ಅವ್ರು ನಿಯತ್ತಾಗೇ ಇರ್ತಾರೆ. ಅವರು ಒಂದ್ 20,000, 30,000, 40,000, 50,000 ಇವು ಊರೆಲ್ಲ ಕೊಳ್ಳೆ ಹೊಡಿತಿರ್ತಾನೆ. ಅವನಿಗದು ಗೊತ್ತಿದೆ. ಸೆಕ್ಯೂರಿಟಿಗಳಿಗೆ, ಬಾಡಿ ಗಾರ್ಡ್ಗಳಿಗೆ, ಸೆಕ್ರೆಟರಿಗಳಿಗೆ ಇವನ್ ಬೈಸೋದಲ್ಲಿ ಗೊತ್ತು. ಅವನು ನಿಯತ್ತು. ಈ ಭಾಷಾ ಪಿಕ್ಚರ್ ಅಲ್ಲಿ ಆಂಟನಿ, ಮಾರ್ಕ್ ಆಂಟನಿ, ಅವನಿಗೆ ರೈಟ್ ಹ್ಯಾಂಡ್ ಆಗಿರೋನ್ ಯಾರು ಹೇಳಿ? ಭಾಷಾ ಅವರ ಅಪ್ಪ. ತುಂಬಾ ನಿಯತ್ತು. ಇವ್ ನೋಡಿದ್ರೆ ಊರೆಲ್ಲ ಅಂದಾದೊಂದು ಕೆಲ್ಸಗಳು ಮಾಡುವಂಥದ್ದು. ಕಡೆಗೆ ಏನಾಗುತ್ತೆ ನೋಡಿ. ಒಬ್ಬ ಮೋಸಗಾರ ಕೂಡ ತನ್ನ ಮನೆಯ ನಾಯಿ ಕೂಡ ನಿಯತ್ತಾಗಿರ್ಬೇಕು, ತನ್ನ ಹೆಂಡತಿ ನಿಯತ್ತಾಗಿರ್ಬೇಕು, ತನ್ನ ಗಂಡ ನಿಯತ್ತಾಗಿರ್ಬೇಕು, ತನ್ನ ಕೆಲಸದವ್ರು ನಿಯತ್ತಾಗಿರ್ಬೇಕು, ಸತ್ಯವಂತರಾಗಿರ್ಬೇಕು, ಪ್ರಾಮಾಣಿಕರಾಗಿರ್ಬೇಕು, ಅಸತ್ಯವಾದಿಗಳಾಗಿರ್ಬಾರ್ದು, ಸುಳ್ಳು ಹೇಳಬಾರ್ದು, ಮೋಸ ಮಾಡು. ಇವನು ಮಾತ್ರ ಮಾಡೋದೆಲ್ಲ ಕಾಮ್ಚೋರ್ ಕೆಲ್ಸಗಳೇ. ಏನ್ರಿ, ನಮ್ ಸಿಎನೇ ಮೋಸ ಮಾಡ್ಬಿಟ್ರಾ? ನಮ್ ಸೆಕ್ರೆಟರಿ ಮೋಸ ಮಾಡ್ಬಿಟ್ರಾ? ಎಲ್ಲಾದ್ರೂ ಕೇಳಿದೀರಾ? ಅಪರೂಪದಲ್ಲೊಂದು ಅಪರೂಪ ಅಂತ ಹೇಳ್ತಾರೆ. ಸಂಖ್ಯೆ 6, 15, 24 ಜಾಗ್ರತೆ. ಗೊತ್ತೋ ಗೊತ್ತಿಲ್ಲದೆಯೋ ಕೆಲವೊಂದು ವಿಪರೀತವಾದಂತ ಅನ್ಯಾಯದ ದುಡ್ಡು ಪ್ರಭಾವಗಳಿಗೆ ಒಳಗಾಗತಕ್ಕಂಥ ವರ್ಷ. ಬೇಡ ಕಣಪ್ಪ. ನಾವು ಮರ್ಯಾದಸ್ಥರು, ಮಾನವಂತರಪ್ಪ, ಧರ್ಮವಂತರಪ್ಪ. ನಮ್ಗಿದೆಲ್ಲ ಬೇಡಪ್ಪ. ಇರೋದ್ರಲ್ಲಿ ತೃಪ್ತಿಯಾಗಿರೋಣ. ಇದು ಯಾವುದಿದು? ನೋಡೋಣ. ನಿಮ್ಗೊಂದು 10 ಬಾಳೆಹಣ್ಣು ಕೊಟ್ಬಿಟ್ರೆ ತಿನ್ಬಿಡ್ತೀರಾ? 10 ಇಡ್ಲಿ ಇಟ್ರೆ ತಿನ್ಬಿಡ್ತೀರಾ? ಬೆಳ್ಳಿ ತಟ್ಟಲ್ಲೇ ಕೊಡ್ತೀನಿ, ಬಂಗಾರದ ತಟ್ಟಲ್ಲೇ ಕೊಟ್ಬಿಡ್ತೀನಿ, ತಿನ್ಬಿಡ್ತೀರಾ? ಆಗೋಲ್ಲ. 10 ಕಾರ್ ಇದೆ, ಒಂದೇ ಸರಿ 10 ಕಾರ್ ಓಡಿಸ್ತೀರಾ? 10 ಜೊತೆ ಡ್ರೆಸ್ ಇದೆ, ಒಂದೇ ಸಲ 10 ಜೊತೆ ಡ್ರೆಸ್ ಹಾಕೊಳಕ್ ಆಗುತ್ತಾ? 10 ಜೊತೆ ಚಪ್ಪಲಿ ಇದೆ, ಹಾಕೊಳಕ್ ಆಗುತ್ತಾ? ನೀವು ಯಾವುದಕ್ಕಾದ್ರೂ ಅಪ್ಲೈ ಮಾಡಿ ನೋಡಿ. ಒಂದೇ ಬಾರಿ 10 ದೇವರಿಗೆ ಸೇವೆ ಮಾಡಕ್ ಆಗುತ್ತಾ? 10 ಗುರುಗಳಿಗೆ ಸೇವೆ ಮಾಡಕ್ ಆಗುತ್ತಾ? ಇಲ್ಲ. ಒಂದು ಲಿಮಿಟ್ ಇದೆ. ಸೊ 6, 15, 24 ಕುಂಭದ್ರೋಣ ಮಳೆ. ದಯಮಾಡಿ ಹೇಳ್ತಾನೆ, ಸ್ವಲ್ಪ ಜಾಗ್ರತೆ. ನಮ್ಮನ್ನ ದಾರಿ ತಪ್ಪಿಸುತ್ತೆ, ಬುದ್ಧಿ ತಪ್ಪಿಸುತ್ತೆ.
ಹೌದು, ಈ ಯುಗಾದಿ ಭವಿಷ್ಯ ನಿಮಗೆ ಮಳೆಗಾಲ ಬಂದಿದೆ ಅಲ್ವಾ, ಸರಿಯಾಗಿ ಎತ್ತಿಟ್ಕೊಳ್ಳಿ. ಸ್ವಲ್ಪ ಬಂಗಾರ ಈ ತರದಲ್ಲಿ ಒಂದಷ್ಟು ಹಾಕಿ ಇನ್ವೆಸ್ಟ್ಮೆಂಟ್ ಮಾಡಿ ಇಟ್ಕೊಳ್ಳಿ. ಸ್ವಲ್ಪ ಲ್ಯಾಂಡ್ ನಲ್ಲಿ ನಿಮಗೆ ತಗಾದೆಗಳು, ಕಿರಿಕಿರಿಗಳು, ಟೆನ್ಷನ್ಗಳು ಸ್ವಲ್ಪ ಉಂಟು. ಉದ್ಯೋಗದಲ್ಲಿ ನಿಮ್ಮ ಮೇಲೆ ಕೆಲವೊಂದು ಬೇರೆ ಬೇರೆ ತಂತ್ರ ಪ್ರಯೋಗಗಳು ಆಗತಕ್ಕಂಥದ್ದುಂಟು. ಶತ್ರು ವಿಜೃಂಭಿಸ್ತಾನೆ, ಅಲ್ಲೊಂದು ಮಾರ್ಪಿಟಾಯಿ ಆಗತಕ್ಕಂಥ ಪ್ರಭಾವ ಉಂಟು. ನಿಮ್ಮ ಹಿಂದುಗಡೆ ಶತ್ರುಗಳಿದ್ದಾರೆ. ಅಲ್ಲಿ ನಿಮ್ಮವರೇ ಆಗ್ಬೋದು, ನಿಮ್ಮ ಕೊಲೀಗ್ಸ್ ಆಗ್ಬೋದು, ನಿಮ್ಮ ಬಾಡಿ ಗಾರ್ಡ್ಸ್ ಆಗ್ಬೋದು. ಮನೆಯಲ್ಲಿ ಕೆಲ್ಸದವ್ನ ಇಟ್ಕೊಂಡಿದ್ದೀರಿ ಅಂದ್ರೆ ಹುಷಾರು, ಡ್ರೈವರ್ಸ್ನ ಇಟ್ಕೊಂಡಿದ್ದೀರಿ ಅಂದ್ರೂ ಹುಷಾರು. ಕೆಲಸದವರು ಮೈಯೆಲ್ಲ ಕಣ್ಣಾಗಿರಿ. ಎಲ್ಲೋ ಒಂದು ಕಳ್ಳತನ, ಎಲ್ಲೋ ಒಂದು ಕಿಡ್ನಾಪ್ ಪ್ರಸಂಗ, ವಿಪರೀತ ದುಡ್ಡು, ಶಕ್ತಿಯೋ ಬಲವೋ ನಿಮ್ಮ ಮೇಲೆ ಅಲ್ಲೊಂದು ಇರುತ್ತೆ. ಅದರಲ್ಲಂತೂ ಮೇ 20 ಕಳೆದ ಮೇಲೆ ಮಳೆಗಾಲವೇ ಇನ್ನಷ್ಟು ಒಳ್ಳೆ ಒಂದು ಸಮಯ. ಅದನ್ನ ದುರುಪಯೋಗ ಮಾಡ್ಕೋಬೇಡಿ, ಚೆನ್ನಾಗಿ ಬಳಸ್ಕೊಳ್ಳಿ. ಸ್ವಲ್ಪ ಭೂಮಿ, ದೂರ ಪ್ರಯಾಣ, ಜಗಳಗಳು, ಕಲಹಗಳು, ಕೋರ್ಟ್ ಸಮಸ್ಯೆಗಳು, ಲೀಗಲ್ ಸಮಸ್ಯೆಗಳು, ಹೊಡೆದಾಟ, ಬಡದಾಟ, ಈ ತರದ್ದು ಗೊತ್ತೋ ಗೊತ್ತಿಲ್ಲದೆಯೋ ಕೆಲವೊಂದು ನಾನೇನ್ ಹೇಳ್ತವೆ ದುರುಪಯೋಗ, ನಿಮ್ಮ ಶಕ್ತಿಯನ್ನ ಪಡಿಸ್ಬೇಕು. ತುಡಿಯೋ, ಹೊಡೆದಾಕೋ ಅವನನ್ನ. ಇಂಥದ್ದೊಂದು ಸಮಾಜದ್ರೋಹಿ, ಸಂಘದ್ರೋಹಿ ಪ್ರಸಂಗಗಳಿಗೆ ಈಡಾಗ ಬಿಡ್ಬೋದು. ವಿಪರೀತ ದುಡ್ಡು ಬಂದವನು ಏನನ್ನ ಮಾಡ್ತಾನೆ ಅಂತ ಒಂದು ಪ್ರಸಂಗಗಳು ಬರ್ತಕ್ಕಂಥದ್ದು ಉಂಟು. ಲಕ್ಷ್ಮೀ ನಾರಸಿಂಹ ಕ್ಷೇತ್ರಗಳು ಇಲ್ಲ, ವಳ್ಳಿ ಸಮೇತ ಇರತಕ್ಕಂಥ ಸುಬ್ರಹ್ಮಣ್ಯ ಪಳನಿ ಕ್ಷೇತ್ರ ಒಮ್ಮೆ ಹೋಗಿ ಬನ್ನಿ. ಲಕ್ಷ್ಮೀ ನರಸಿಂಹ ಕ್ಷೇತ್ರಗಳು ಸುತ್ತಮುತ್ತಲಿದ್ರು ಸರಿ. ಲಕ್ಷ್ಮೀ ನರಸಿಂಹರಿಗೆ ಸ್ವಾತಿ ನಕ್ಷತ್ರದ ದಿನ, ಸುಬ್ರಹ್ಮಣ್ಯರಿಗೆ ವಳ್ಳಿ ಸುಬ್ರಹ್ಮಣ್ಯ ಸಮೇತ ಅಂತ ಹೇಳಿದ್ನಲ್ಲ, ಸುಬ್ರಹ್ಮಣ್ಯರ ಆಲಯಕ್ಕೆ ಹೋಗ್ಬಿಟ್ಟು ಕೃತಿಕಾ ನಕ್ಷತ್ರದ ದಿನ ಒಂದು ಸೇವೆ, ಪೂಜೆ, ಒಂದು ಕೆಂಪು ವಸ್ತ್ರ ದಾನ, ಒಂದಷ್ಟು ತೊಗರಿಬೇಳೆ, ಬೆಲ್ಲ ದಾನ ಮಾಡ್ತಕ್ಕಂಥದ್ದು, ಒಂದು ತುಂಡು ಗಂಧದ ಚಕ್ಕೆ ಭಗವಂತನಿಗೆ ಸಮರ್ಪಣೆ ಮಾಡ್ತಕ್ಕಂಥದ್ದು. ಒಡ ಹುಟ್ಟಿದವ್ರ ಹತ್ರ ಚೆನ್ನಾಗಿರಿ, ಮನೆಯವರ ಹತ್ರ ಚೆನ್ನಾಗಿರಿ, ವರ್ಕರ್ಸ್ ಹತ್ರ ಸ್ವಲ್ಪ ಹುಷಾರಾಗಿರಿ. ದೂರ ಪ್ರಯಾಣಗಳು ಜಾಗ್ರತೆ. ದೊಡ್ಡದಾಗಿ ಈ ಅರಣ್ಯ ಇಲಾಖೆ, ಪೊಲೀಸ್ ಇಲಾಖೆ, ಮಿಲಿಟರಿ ಇಲಾಖೆ, ಡಿಫೆನ್ಸ್ ಇಲಾಖೆ ತುಂಬಾ ಒಂಥರ ಸದಾ ಒಂದು ದೇಶ ಕಾಯುವ, ರಾಜ್ಯ ಕಾಯುವ ಅಡ್ಮಿನಿಸ್ಟ್ರೇಷನ್ ಪ್ರಭಾವದಲ್ಲಿರೋರಿಗೆ ಸ್ವಲ್ಪ ಟೆನ್ಷನ್ಗಳು ಜಾಸ್ತಿ. ಈ ಪರಿಹಾರ ಮಾಡ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ. ಆಯ್ತು ಅಂತ ಹೇಳಿದ್ರೆ ಒಂದು ರಾಹು ರಕ್ಷಾ ಕವಚ ಧರಿಸ್ತಕ್ಕಂಥದ್ದು ಮಾಡಿ, ಅದೊಂದು ಸಣ್ಣದಾಗಿ ಮಾಡ್ಕೊಳ್ಳಿ. ಆ ನೆಗೆಟಿವ್ಸ್ ಒಂಚೂರು ತಾಳ್ಮೆ ಆಗತಕ್ಕಂಥದ್ದು. ಇಲ್ಲವೇ ಒಂದು ಮಾಂದಾತ ಯಂತ್ರ ಅಂತ ಹೇಳಿದ್ದೇನೆ, ಸಂಖ್ಯೆ 6 ಧರಿಸ್ತಕ್ಕಂಥದ್ದು ಮಾಡಿ. ಒಳ್ಳೇದಾಗ್ಲಿ. ಈ ಒಂದು ದಿನ ಭವಿಷ್ಯ ಬಂದ್ಬಿಡೋಣ. ವಿಶೇಷವಾಗಿ ಇವತ್ತು ಧನಿಷ್ಠ ನಕ್ಷತ್ರ ಪ್ರಭಾವ. ಮೇಷರಾಶಿ. ಚಂದ್ರ ಕುಜನ ಸಾರ, ಕುಜ ರಾಹು ಸಾರ. ರವ್ವ ಇವತ್ತು ಬೆಳಿಗ್ಗೆ ದೇಶಕ್ಕೂ ರಾಜ್ಯಕ್ಕೂ ಜನಗಳಿಗೂ ತಗ ನಾ ಹೇಳ್ತಲದೆ. ಈ ಕುಜ ರಾಹು ಶನಿ ಅಂದ್ರೆ ಇದು ಹೆಂಗೆ ಅಂದ್ರೆ ಇರಾನು, ಇಸ್ರೇಲು, ಲೆಬನಾನ್, ಇರಾನು, ಇಸ್ರೇಲು, ಜೋರ್ಡಾನ್, ಈ ತರ ಆಯಿಲು, ಪೆಟ್ರೋಲು, ಗ್ಯಾಸು ಸೇರ್ಕೊಂಡ್ರೆ ಏನಾಗುತ್ತೆ, ಬ್ಲಾಸ್ಟ್, ದಗದಗ. ಸೊ ಪೆಟ್ರೋಲ್ ವಿಚಾರ, ಗ್ಯಾಸ್ ವಿಚಾರ, ಅಲ್ಲಲ್ಲಿ ಉಲ್ಕಾಪಾತಗಳಂತ ಒಂದು ಪ್ರಭಾವ. ವಾಹನ ಸವಾರರಿಗೆ, ಡ್ರೈವರ್ಸ್ಗೆ, ಟ್ಯಾಕ್ಸಿ ಡ್ರೈವರ್ಸ್ಗೆ, ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ನಲ್ಲಿ ಇರ್ತಕ್ಕಂಥವರಿಗೆ, ಬೆಂಕಿಯನ್ನ ಬಳಸಿಕೊಂಡು ಜೀವನೋಪಾಯ, ಹೋಟೆಲ್ ಉದ್ಯಮಕ್ಕೆ, ಅಗ್ನಿಶಾಮಕ ದಳದವರಿಗೆ, ಎಲೆಕ್ಟ್ರಿಕಲ್ ಬೋರ್ಡ್ ಅಲ್ಲಿ ಕೆಲಸ ಮಾಡ್ತಿರೋರಿಗೆ, ಸೋಲಾರು, CNG, ಗ್ಯಾಸು, ಇಂಥವುಗಳಲ್ಲಿ ಇರತಕ್ಕಂಥವ್ರಿಗೆ ಟೆನ್ಷನ್ಗಳ ಭಾವ. ಮುಖ್ಯವಾಗಿ ಮೇಷರಾಶಿ ಸ್ವಲ್ಪ ಎಚ್ಚರಿಕೆ, ಕ್ರೋಧೋನ್ಮತ್ತರಾಗ್ಬಿಡ್ತೀರಿ. ಅಲ್ಲೊಂಚೂರು ಟೆನ್ಷನ್. ಅಡ್ಮಿನ್ ಡಿಪಾರ್ಟ್ಮೆಂಟ್, ಪೊಲೀಸ್ ಡಿಪಾರ್ಟ್ಮೆಂಟ್ ಸ್ವಲ್ಪ ಹುಷಾರು. ನಿಮ್ ಕೋಪ ಅಧಿಕಾರದ ಮೇಲೆ ಬಿಡಿ, ಜನಗಳ ಮೇಲಲ್ಲ. ಎಚ್ಚರಿಕೆ. ವೃಷಭ ರಾಶಿ. ಕುಜಾರಾಹು ಸಂಧಿ, ಅದ್ರ ಜೊತೆ ಚಂದ್ರನು ಸೇರ್ಕೊಂಡಿರೋದ್ರಿಂದ ಗ್ಯಾರಂಟಿ ಹೇಳ್ತಾನೆ ಉದ್ಯೋಗದಲ್ಲಿ ಟೆನ್ಷನ್ನೇ. ಅಲ್ಲೊಂದು ದಿಢೀರಂತ ಸಸ್ಪೆನ್ಷನ್ನು, ಇಲ್ಲ ಪೊಲೀಸ್ನವರು, ಈ ಒಂದು ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಇರೋರು, ನಿಮ್ಮ ಮೇಲೆಯೇ ಅಲ್ಲೊಂದು ಕಿರಿಕಿರಿ, ನಿಮ್ಮ ಮೇಲೆಯೇ ಅಲ್ಲೊಂದು ಅಪವಾದ. ವಿಪರೀತ ಬಲ ಒಳ್ಳೆಯದಲ್ಲ. ಸುಬ್ರಹ್ಮಣ್ಯ ಆರಾಧನೆ, ಸಮಾಧಾನ ದುಡುಕಬೇಡಿ. ಮಿಥುನ ರಾಶಿ.
ಹಿರಿಯರ ಆರೋಗ್ಯ ನೋಡ್ಕೊಳ್ಳಿ. ಹಿರಿಯರ ಜೊತೆ ವಾದ ವಿವಾದ, ಕಿರಿಕಿರಿ, ಟೆನ್ಷನ್ನು ಇವುಗಳ ಪ್ರಭಾವವನ್ನು ಸೂಚಿಸ್ತಿದೆ. ಎಷ್ಟು ತಾಳ್ಮೆಯಿಂದ ಇರ್ತಿರೋ ಅಷ್ಟು ಒಳ್ಳೆಯದು. ಇನ್ನು ವಿಶೇಷವಾಗಿ ಸಿಂಹರಾಶಿ, ಅಧಿಕಾರ ಬಲ, ಧೈರ್ಯ ಬಲ, ಅರಣ್ಯ ಇಲಾಖೆ, ಕೃಷಿ ಇಲಾಖೆ, ದೊಡ್ಡ ದೊಡ್ಡ ಗೋಡೌನುಗಳು, ಮೈನಿಂಗ್ಸು, ಸಿಮೆಂಟು, ಕಬ್ಬಿಣ ಕಾರ್ಖಾನೆ, ಟ್ರಾವೆಲ್ಸು, ಟ್ರಾನ್ಸ್ಪೋರ್ಟ್ ಇಂಥವುಗಳಲ್ಲಿರೋರಿಗೆ ಟೆನ್ಷನ್ ಇದ್ರು ಅದು ಟೆನ್ಷನ್ ಒಂದು ಡ್ರೈವರ್ ಕೆಲಸ ಅಂದಮೇಲೆ ಮೈ ಮೇಲೆ ಪ್ರಜ್ಞೆ ಇಟ್ಕೊಂಡೇ ಇರಬೇಕು. ಅಂಥದರ ಒಂದು ಪ್ರಭಾವ ಸಿಂಹರಾಶಿಗೆ. ಸ್ವಲ್ಪ ನೋಡಿಕೊಂಡು ದುಡುಕ್ಬೇಡಿ. ಎದುರುಗಡೆಯವರು ನಿಮ್ಮನ್ನ ಪ್ರೊವೋಕ್ ಮಾಡ್ತಕ್ಕಂಥದ್ದು ಆಗುತ್ತೆ. ಆರೋಗ್ಯದ ಕಡೆ ಸ್ವಲ್ಪ ನೋಡ್ಕೊಳ್ಳಿ. ಏನು ತೊಂದರೆ ಇಲ್ಲ. ಹೇಳಿದಾಗೆ ಲಕ್ಷ್ಮೀ ನಾರಸಿಂಹ ದರ್ಶನ, ಸಮಾಧಾನ. ಇನ್ನು ವಿಶೇಷವಾಗಿ ಕನ್ಯಾ ರಾಶಿ ಚೆನ್ನಾಗಿದೆ, ಬ್ಯೂಟಿಫುಲ್ ಪ್ರಭಾವ. ಸ್ವಲ್ಪ ಕುಜರಾಹು, ಒಡೆದಾಟ ಬಡದಾಟ ನಿಮ್ಮದಲ್ಲ. ನೀವು ಬುದ್ಧಿ ಉಪಯೋಗಿಸೋರು, ಶಕ್ತಿ ಉಪಯೋಗಿಸೋರಲ್ಲ. ಸೊ ಇಂಜಿನಿಯರಿಂಗ್ ವಿಭಾಗದ ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಿರೋರಿಗೆ ಅನುಕೂಲ, ಸಾಮಾನ್ಯರಿಗೆ ಅನುಕೂಲ. ದೊಡ್ಡ ಕೆಲಸ, ದೊಡ್ಡ ವ್ಯವಸ್ಥೆ, ಸ್ವಲ್ಪ ಟೆನ್ಷನ್. ತುಲಾ ರಾಶಿ, ಗರ್ಭಿಣಿ ಸ್ತ್ರೀಯರು ಸ್ವಲ್ಪ ಎಚ್ಚರಿಕೆ. ಈ ಹೊಡೆದಾಟ ಬಡದಾಟ, ವಿಪರೀತ ಕೋಪ, ವಿಪರೀತ ಸಿಟ್ಟು, ಉನ್ಮಾದ, ಹುಚ್ಚು, ಉದ್ರೇಕ ಈ ತರದ ಪ್ರಭಾವಕ್ಕೆ ಒಳಗಾಗ್ತಕ್ಕಂಥವ್ರು ತುಂಬಾ ಎಚ್ಚರಿಕೆಯಿಂದಿರಿ. ತುಲಾ ರಾಶಿಯವರು ಯಾರೋ ನಿಮ್ಮನ್ನ ಕೆದಗಿಸಿ ಇನ್ನಷ್ಟು ಟೆನ್ಷನ್ ಮಾಡಿ ಅಲ್ಲೊಂದು ಕಿರಿಕಿರಿ ಆಗತಕ್ಕಂಥ ಪ್ರಭಾವ. ನರಸಿಂಹ ದರ್ಶನ, ಸುಬ್ರಹ್ಮಣ್ಯ ದರ್ಶನ, ಸಮಾಧಾನ. ವೃಶ್ಚಿಕ ರಾಶಿ ವಿಶೇಷ ಬಲ, ಯುದ್ಧೋನ್ಮಾದ, ಯುದ್ಧರಂಗದಲ್ಲಿದ್ದೀರಿ. ಮಿಲಿಟರಿ, ಪೊಲೀಸು, ಡಿಫೆನ್ಸು, ಅಧಿಕಾರ, ಗತ್ತು ಏನ್ ಬೇಕಾದ್ರೂ ಆಗ್ಬೋದು. ಪ್ರೊವೋಕ್ ನೀವು ಆಗಬೇಡಿ. ನಾನಲ್ಲ ಅದು. ನಮ್ಮ ಶಕ್ತಿ ದೇವ್ರು ಏನಾದ್ರು ಹೆಚ್ಚಾಗಿ ಕೊಟ್ಟಿದ್ದಾನೆ ಅಂದ್ರೆ ಕಾಪಾಡಲು ಬಳಸಬೇಕು. ಇವತ್ತು ಬಳಸ್ಕೊಳ್ಳಿ, ಗೆಲುವು ನಿಮ್ಮದು. ಧನುಸು ರಾಶಿ, ಶತ್ರು ನಾಮಾವಶೇಷ. ಧನುಸು ರಾಶಿ ಇವತ್ತೇನಾದ್ರೂ ಯುದ್ಧಕ್ಕೆ ಕೇಳಿದ್ರೆ ಎದುರುಗಡೆ ಅವನು ಪುಟಿನ್ ಆದ್ರೂ ಸರಿ, ಟ್ರಂಪ್ ಆದ್ರೂ ಸರಿ. ನೋಡಿ, ಅವ್ನು ನಾರ್ತ್ ಕೊರಿಯಾವನು ಒಂದೇ ಒಂದು ಅವಾಜ್ ಇಟ್ಟಿದ್ದೆ ಹಿಂಗ್ ನೋಡ್ತಾವ್ರೆ ಎಲ್ರು. ಏನು ಮಾಡ್ತಾನೆ ನಾನು ಹೇಳಿದ್ನಲ್ಲ, ಈ ಮಾರ್ಚ್ 21, ಈ ಒಂದು ಏಪ್ರಿಲ್ 3, ಈ ಒಂದು ಸಂಗಮಗಳು ನಡೀತಕ್ಕಂಥ ಈ ಫೋರ್ಸ್ ಇದೆಯಲ್ಲ, ಅಲ್ಲೋಲ ಕಲ್ಲೋಲ ಸೃಷ್ಟಿಸ್ತಕ್ಕಂಥದ್ದು ಉಂಟು. ಈ ಹುಚ್ಚನು ಸೇರ್ಕೊಬಿಟ್ರೆ ಮುಗಿದೋಯ್ತು. 3ನೇ ಮಹಾಯುದ್ಧ ಗ್ಯಾರಂಟಿ. ಬೇಡವೇ ಬೇಡ, 2 ಬಾಂಬ್ ಮುಗೀತು. ಇನ್ನು 10 ವರ್ಷಕ್ಕೆ ನಾವು ಹಿಂದಕ್ಕೆ ಹೋದಾಗೆ ಯಾವ ಟೆಕ್ನಾಲಜಿ ಇದ್ರೂ ಅಷ್ಟೇ, ಮುಗೀತು ಕತೆ. ಈಸ್ ಅ ಡೈರೆಕ್ಟ್ ಥ್ರೆಟ್ ಕೊಟ್ಬಿಟ್ಟಿದಾನೆ ಇರಾನ್ ನಮ್ ಸ್ನೇಹಿತ ಅಂತ. ಆ ರೀತಿ ಇರುತ್ತೆ ಧನುಸು ರಾಶಿ ಅವ್ರದ್ದು. ಅಗ್ನಿ ಲಗ್ನ, ತಗ 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 ಗ್ಯಾಸ್ ಮನೇಲೆ ಕೂತಿದ್ದಾನೆ. ಕುಜ, ರಾಹು, ಚಂದ್ರ, ಬುಧ ಏನ್ ಬೇಕಾದ್ರೂ ನಡಿಬಹುದು. ಆದ್ರಿಂದ ಸ್ವಲ್ಪ ಎಚ್ಚರಿಕೆ. ಯುದ್ಧದಲ್ಲಿ ಇದ್ರೆ ಗೆಲುವು ನಿಶ್ಚಿತ. ನಿಮಗೆ ಯಾವ ಕಾಂಪ್ರಮೈಸು ಬೇಕಿಲ್ಲ. ಇವತ್ತು ಮಾತಾಡಿ, ಯಾರಾದ್ರೂ ಎಷ್ಟೇ ದೊಡ್ಡ ಪ್ರಬಲ ವ್ಯಕ್ತಿ ಆದ್ರೂ ಧನುಸು ರಾಶಿ ಇವತ್ತು ಮಾತಾಡಿ, ಏನೋ ನಿಂದು ಅಂತೇಳಿ ಅವ್ನು ತಣ್ಣಗಾಗ್ಬಿಡ್ತಾನೆ. ಎಂತ ದೊಡ್ಡ ಕಾಳಿಂಗ ಸರ್ಪವಾದ್ರೂ ಒಂದು ನವಿಲು ಗಜ 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 ಅಂತ ಅಚ್ಚುಕಟ್ಟಾಗಿ ತಿಂದ ಜೀರ್ಣಿಸ್ಕೊಬಿಡುತ್ತೆ. ಅದಕ್ಕೆ ಮಾತ್ರ ದೇವ್ರು ಕೊಟ್ಟಿರೋ ಒಂದು ಪ್ರಕೃತಿಯ ಶಕ್ತಿ ಅಂತ ನೋಡಿ. ಹಾಕೊಂಡು ಅಚ್ಚುಕಟ್ಟಾಗಿ ತಿಂದು ಹಾಕ್ಬಿಡುತ್ತೆ. ಕಾಳಿಂಗ ಸರ್ಪ ಮಿನಿಮಮ್ 13ರಿಂದ 15 kg ಇರುತ್ತೆ. 13ರಿಂದ 15 ಅಡಿ ಇರುತ್ತೆ. ಅದಕ್ಕೆ ಒಳ್ಳೆ ಪಾಲಕ್ ಪನ್ನೀರ್ ತಿಂದ ಹಾಗೆ ಅಚ್ಚುಕಟ್ಟಾಗಿ. ನಮ್ ತಾಯಿ ಜೀವ ಹೆಸರುಬೇಳೆ ಪಾಯಸ, ಕಡಲೆಬೇಳೆ ಪಾಯಸ ಮಾಡುತ್ತೆ ನೋಡಿ, ಹಂಗಿರುತ್ತೆ. ಏನೂ ಆಗಲ್ಲ ನೋಡಿ. ಆ ವಿಷ ಏನೂ ಮಾಡಲ್ಲ, ಅದಕ್ಕೆ ಪ್ರೋಟೀನ್ ಅಂತೆ ಅದಕ್ಕೆ ನೋಡಿ. ಇಂಥ ಒಂದು ಪ್ರಭಾವ. ಧನುಸು ರಾಶಿ ಅಂತ ಶಕ್ತಿ, ಎದುರುಗಡೆ ಅವನು ಮಣಗ್ತಾನೆ. ಇನ್ನು ವಿಶೇಷವಾಗಿ ಮಕರ ರಾಶಿ, ಜಾಗ್ರತೆ, ಕಲಹ, ಕಿರಿಕಿರಿ, ಉದ್ಯೋಗದಲ್ಲೋ ಮನೆಯಲ್ಲೋ ಓಡಾಟದಲ್ಲೋ ಸ್ವಲ್ಪ ಆಗತಕ್ಕಂಥ ಪ್ರಭಾವವನ್ನ ಸೂಚಿಸ್ತದೆ. ಶಾಂತರಾಗಿರಿ. ಯಾರು ಕಿರಿಕಿರಿ ಮಾಡಿದ್ರು ನೀನ್ ದೊಡ್ಡವನಪ್ಪ. ಮನೇಲಿ ಮುಖ್ಯವಾಗಿ ಅಣ್ಣ, ಹಿರಿಯರು, ಒಡ ಹುಟ್ಟಿದವರು, ಸೋದರರು, ದಾಯಾದಿ ಕಲಹ, ಭೂಮಿ ಕಲಹ, ಈ ತರದ ಕೆಲವೊಂದು ಟೆನ್ಷನ್ಗಳಿದೆ. ಸುಮ್ಮನೆ ಇದ್ದು ಬಿಡಿ. ದುರ್ಗಾ ಆರಾಧನೆ, ದುರ್ಗಾ ಪೂಜೆ, ದುರ್ಗಾ ಜಪ, ಸಮಾಧಾನ. ಕುಂಭ ರಾಶಿಯವರಂತೂ ನಿಮ್ ಬಲ ಕೇಳಲೇಬೇಡಿ. ಇವತ್ತು 100% ಹೇಳ್ತಾನೆ. ಅನ್ನ ಬ್ಯೂಟಿಫುಲ್ ಡೇ. ದೇವಿ ದರ್ಶನ, ಗುರು ದರ್ಶನ, ಏನಾದ್ರೂ ವೈದಿಕ ಕೆಲಸ ಮಾಡ್ಬೇಕು ಅಂದ್ರೆ ಇವತ್ತು ಮಾಡಿ. ವೈದಿಕ ದಾನ, ವೈದಿಕ ಕ್ರಿಯೆ ಫ್ಯಾಂಟಾಸ್ಟಿಕ್ ಆಗಿ ನಡೀತಕ್ಕಂಥದ್ದು ಆಗುತ್ತೆ.
ನೀವು ನೆನೆಸಿರಲಾರಿರಿ. ಅಂಥದ್ದೊಂದು ಅದ್ಭುತ ಇವತ್ತು ನಡೆಯುತ್ತೆ. ಅಷ್ಟೋ ಶಕ್ತಿಯನ್ನು ಒಂದು ದೇವಸ್ಥಾನ ಕಟ್ಟಲಿಕ್ಕೆ, ಒಂದು ಗೋಪುರ ಕಟ್ಟಲಿಕ್ಕೆ, ದೈವಿಕ ಕಾರ್ಯ ಮಾಡಲಿಕ್ಕೆ, ಫೌಂಡೇಶನ್ ಮಾಡಲಿಕ್ಕೆ ಅದ್ಭುತ ಸಂಕಲ್ಪ ಅಂತ ಹೇಳ್ತಾರೆ. ಇನ್ನು ವಿಶೇಷವಾಗಿ ಮೀನರಾಶಿ 12ನೇ ಮನೆಯಲ್ಲಿ ಆ ಒಂದು ರೀತಿಯ ಕುಜ, ರಾಹು, ಬುಧ, ಕುಜನ ಸಾಂಗತ್ಯದಲ್ಲಿ ಚಂದ್ರ, ಅಲ್ಲೊಂದೇನೋ ಟೆನ್ಷನ್, ವೃತ್ತಿ ಟೆನ್ಷನ್, ವ್ಯವಹಾರ ಟೆನ್ಷನ್ ಅಲ್ಲಿದೆ. ಹುಷಾರಾಗಿ ಹೆಜ್ಜೆ ಹಾಕತಕ್ಕಂಥದ್ದು ಮಾಡಿ ಮೀನರಾಶಿ. ಹುಷಾರಾಗಿ ದುಡುಕ್ಬೇಡಿ. ಅದರಲ್ಲಿ ಗ್ಯಾಸು, ಪೆಟ್ರೋಲು, ಲಿಕ್ಕರು, ಆಯಿಲ್, CNG, ಸೋಲಾರು, ಪವರ್ ಸೆಕ್ಟರ್ ಇಂಥವುಗಳಲ್ಲಿ ತುಂಬಾ ದೊಡ್ಡ ಅಡ್ಮಿನಿಸ್ಟ್ರೇಟರ್, ತುಂಬಾ ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್, ಸ್ವಲ್ಪ ಎಚ್ಚರಿಕೆ. ಅಲ್ಲೊಂದು ಭಾರ, ತುಫಾನ್ ಒಂದು ಬೀಸತಕ್ಕಂಥದ್ದು ಉಂಟು. ನಿತ್ಯ ದುರ್ಗಾ ಪಾರಾಯಣ, ದುರ್ಗಾ ಪೂಜೆ, ಒಂದು ದುರ್ಗಾ ದಿಗ್ಬಂಧನ ಮನೆಯಲ್ಲಿ ತಂದಿಟ್ಟು ಪೂಜೆ ಮಾಡತಕ್ಕಂಥದ್ದು ಮಾಡಿ. 9 ದಿಗ್ಬಂಧನಗಳು ಬರುತ್ತೆ ಅದಕ್ಕೆ. ದುರ್ಗಾ ದಿಗ್ಬಂಧನ ಅಂದ್ರೆ ನವರಾತ್ರಿ ಅಂತ ಹೇಗೆ ಹೇಳ್ತೇವೆಯೋ, ದೇವಿ ನವರಾತ್ರಿ ಅಂತೇವೆಯೋ, ಅದು ಮೀನರಾಶಿಯವರಿಗೆ ಶನಿ ಪ್ರವೇಶ, ಹಿಂದ್ಗಡೆ ಕುಜರಾಹು, ಅದ್ರ ಜೊತೆಲಿ ಚಂದ್ರ ಡಿಸ್ಕೋ ಬೆಂಕಿ ಮಾಡಿಸ್ಬಿಡ್ತಾನೆ. ಹುಷಾರ್. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ